ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದಿವೆ. ಟೈಮ್ ಇವಾಗ ಮುಂಜಾನೆ 6:30. ಆಲ್ರೆಡಿ ಎದ್ದಾರಪ್ಪ ಅವರು. ಎದ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆಗಿ ವಾಯು ವಿಹಾರ ಮಾಡ್ತಾ ಇದ್ದಾರೆ. ಹಾಯ್ ದರು, ಗುಡ್ ಮಾರ್ನಿಂಗ್. ಹಾಯ್ ವೆರಿ ಗುಡ್ ಮಾರ್ನಿಂಗ್. ಮತ್ತೇನ್ರಿ ಸಮಾಚಾರ? ಹೇಳ್ಬೇಕಣ್ಣ. ಆಲ್ರೆಡಿ ಎದ್ಬಿಟ್ಟಿದ್ದೀರಿ? ಹಾಂ, ಅವಾಗ ಎದ್ಬಿಟ್ಟೆ 6 ಗಂಟೆಗೇನೆ. ನೋಡೋಣ ಇವಾಗ ಹೆಂಗೆ ವಾತಾವರಣ ಇದು. ಇವತ್ತು ಮಳೆ ಸ್ವಲ್ಪ ಕಡಿಮೆ ಅಲ್ಲ, ಸನ್ರೈಸ್ ನೋಡಿ ಕಂಪ್ಲೀಟ್ ಕಾಣಿಸುತ್ತೆ ಮನೆ ಮುಂದ್ಗಡೆನೆ. ನಿನಗೆ ಹೇಳಿದ್ದಲ್ಲ, ಈ ಮನೆ ಈ ಕಡೆ ಮೇನ್ ಡೋರ್ ದಿಕ್ಕಿರೋದು ಪೂರ್ವ ಕಡೆ. ಓಕೆ. ಕಂಪ್ಲೀಟ್ ಸೂರ್ಯನ ಕಿರಣಗಳು ಮನೆಯಲ್ಲಿ ಒಳಗಡೆನೆ ಬಂದ್ಬಿಡ್ತಾವಣ ಎಂಟ್ರಿ. ಓಕೆ. ಈ ಥರ ನೋಡು, ನಾವು ಸಿಟಿಯಲ್ಲಿ ಟ್ರೆಕ್ಕಿಂಗು, ಸನ್ಸೆಟ್ಟು, ಸನ್ರೈಸ್ ನೋಡೋಕ್ಕೆ ಬೆಟ್ಟ ಗುಡ್ಡ ಹತ್ತಿ ಹೋಗ್ಬೇಕು. ನಿಜ. ನಮ್ಮಲ್ಲಿ ನೀನು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ನಿಂತೆ ಅಂದ್ರೆ ಕಂಪ್ಲೀಟ್ ನೀನು ಸನ್ರೈಸ್ ನೋಡ್ಬೋದು. ಎಲ್ಲ ನ್ಯಾಚುರಲ್ ಆಗಿ. ಎಲ್ಲ ನ್ಯಾಚುರಲ್. ಇದೊಂಥರ ಸನ್ರೈಸು ನಮ್ಮ ಸಿಟಿಯಾಗ ಭಾಳ ಮಂದಿಗೆ ಅಪೂರ್ಣ ಇದು. ನಾವೇ ಅಲ್ಲಿ ಇರಬೇಕಾದ್ರೆ ನಂದಿ ಬೆಟ್ಟ ಆ ಕಡೆ ಈ ಕಡೆ ಸನ್ರೈಸ್ ನೋಡೋಕೆ ಹೋಗಿ ಬಂದಿದ್ದೀವಿ ಅಣ್ಣ. ನಿಜ. ಶಿವಗಂಗೆ ಬೆಟ್ಟ ತುಮಕೂರು ಕಡೆ, ಮತ್ತು ಇದು ಯಾವುದು ರಾಮನಹಳ್ಳಿ ಬಳಿ ಒಂದು ಬೆಟ್ಟ ಇದೆ ಅಣ್ಣ, ರಾಮದುರ್ಗ ಅಂತ. ಹೌದು, ಅಲ್ಲಿ ಹೋಗಿದ್ವಿ ಎಲ್ಲ ಫ್ರೆಂಡ್ ಜೊತೆ. ಬಟ್ ಇದು ಇಲ್ಲಿ ನ್ಯಾಚುರಲ್ ಸಿಗುತ್ತಣ್ಣ ಅವ್ರಿಗೆ, ಇದು ಕಾಮನ್ ಇಲ್ಲಿ. ಅದು ಮನೆ ಮುಂದ್ಗಡೆನೆ ಈ ಥರ ಅದಣ್ಣ. ಇದು ಡೈಲಿ ಈ ಥರ ಇದು ಏನು ವಾತಾವರಣ ಇಲ್ಲಿ. ಮತ್ತು ನೀನು ಹಾಗೆ ನೋಡ್ಬೋದು ನಿನ್ನ ಈ ಕಡೆ. ಮತ್ತು ಇವರು ಯಥಾ ಪ್ರಕಾರ ತಮ್ಮ ಕೆಲಸ ಶುರು ಮಾಡಿದ್ದಾರೆ. ಇಲ್ಲಿ ಅನಿಲ್ ಮತ್ತು ಮಹೇಶ್ ಅವರ. ಅನಿಲ ಇಲ್ಲಿ ಅದಣ್ಣ, ಆ ಕಡೆ ಹಿಂದ್ಗಡೆ ಇನ್ನೊಂದು ಕ್ಲೀನ್ ಮಾಡಕ್ಕೆ ಹೋಗಿರ್ಬೇಕು ಅನಿಲೆ. ಇವತ್ತು ಇದು ಬೇರೆ ಹೋಗ್ತಿದ್ದೆ ಅಣ್ಣ, ದಾಳಿಂಬ್ರ ಸ್ಪ್ರೇ ಮಾಡಕ್ಕೆ. ಬಟ್ ಗಾಡಿ ಇನ್ನೂ ಇಲ್ಲೇ ಅದ. ಓಕೆ. ನೋಡ, ಅದೊಂದು ಕೆಳಗಿರ್ಬೇಕು ಕಾಣಿಸ್ತಾನೆ ಅಂತ ಹೋಗೋಣ. ನೋಡ, ಇದು ಮಾದೇವಣ್ಣ ತಮ್ಮ ಯಥಾ ಪ್ರಕಾರ ಇವತ್ತು ನೋಡೋಣ. ನಾವು ಸ್ವಲ್ಪ ಲೇಟ್ ಮಾಡಿದ್ವಿ, ಕೆಲಸ ಆಲ್ಮೋಸ್ಟ್ ಮುಗಿಸಿದಾರೆ ಅವ್ರು. ಕ್ಲೀನಿಂಗು, ಮೇವು ಹಾಕಲ್ಗತ್ತಾರೆ. ಇದು ಅವ್ರ ಡೈಲಿ ರುಟೀನ್ ಅಣ್ಣ. ನಾವು ಇವತ್ತೇನು 4-5ನೇ ದಿನ ಇವತ್ತು. ಓಕೆ, ಜಲ್ದಿನೇ ಮುಗಿಸಿರೋಣ. ಹಾಂ, ಅದೇ ನಾವು ಬರೋದು ಸ್ವಲ್ಪ ಲೇಟ್ ಆಯ್ತದೆ. 6ಕ್ಕೆ ಬರ್ತಿದ್ವಿ, 6:20 ಬರಟಿ ನೀವು ಮುಗಿಸಿರಿ ಇವತ್ತು. ಹಾಂ, ಇವತ್ತು ಸ್ಪ್ರೇ ಅದ ಏನ್ರಿ ಒಂದು? ಹಾಂ, ಇವತ್ತು ನೋಡ್ರಿ ಸ್ವಲ್ಪ ಮಳೆ ಇಲ್ಲಿ ಮಂಜಾದ್ರಿ. ನೋಡ್ರಿ, ಬೆಳಗ್ಗೆ ಹಸುಗಳಿಗೆ ಮೇವು ಹಾಕ್ತಿದ್ದಾರೆ. ಕಂಪ್ಲೀಟ್ ಕ್ಲಿಯರ್ ಅದ ರೀ. ನಿನ್ನೇನು ಸ್ವಲ್ಪ ಆದಂಗೆ ಆಗಿಲ್ಲ ಮಳೆ, ಇವತ್ತು ಕ್ಲಿಯರ್ ಅದ ರೀ. ಮಾರ್ನಿಂಗ್ ವಾತಾವರಣ ಏನಿದೆ ಅಲ್ರಿ, ತುಂಬ ಪ್ರಶಾಂತವಾಗಿದೆ. ಇನ್ನೊಂದೇನಪ್ಪ ಅಂದ್ರೆ ತಂಪಾದ ಗಾಳಿ. ತಿರುಗಾಡ್ಬೇಕು ಅನಿಸ್ತಾಣ ಸ್ವಲ್ಪ. ನಿಜ. ಇದೇನು ನಮ್ಮ ಮನೆ ಪಕ್ಕದ ರೋಡ್ ಅಣ್ಣ ಇದು. ಓಕೆ. ಇಲ್ಲಿ ಮೇಲೆ ತೋಟಗಳಿಗೆ ಹೋಲಕ್ಕೆ, ಇನ್ನೊಂದು ಊರು ಸಾಲುಟಿಗೆ ಹೋಲಕ್ಕೆ ಇದು ರೋಡ್ ಚಲೋ ಡಾಂಬ್ರಿ ರೋಡ್ ಅದ ಇದನ್ನು. ಈಗ ನೋಡ, ಈ ಗಿಡಗಳೆಲ್ಲ ಗೌರ್ಮೆಂಟ್ ಇದ್ದವ್ರನ್ನೂ ಹಚ್ಚಿದ್ದಣ್ಣ ಈ ರೋಡ್. ಅದೊಂದು ಒಳ್ಳೆ ಅನುಕೂಲ ಮಾಡಿದಾರಣ್ಣ. ಓಕೆ. ಮೇನ್ ಕಂಪ್ಲೀಟ್ ಅಲ್ಲಿ ಮೇನ್ ಏನು ರೋಡಿಗೆ ಶುರು ಆಗುತ್ತೆ, ಮೇನ್ ರೋಡಿಂದ ಕಂಪ್ಲೀಟ್ ಈ ಕಡೆ ಏಕಟ್ ಹಚ್ಕೋದು ಬಂದಾರಣ್ಣ. ಇದೊಂದು 5-6 ಕಿಲೋಮೀಟರ್ ರೋಡ್ ಅದ. ಮಸ್ತ್ ಹಚ್ಚಿದಾರೆಲ್ಲ. ಬೇವಿನ ಗಿಡ ಅವು ಇವು ಪಂಚಾಯತಿ ವತಿಯಿಂದ ಭಾಳ ಚೆನ್ನಾಗಿ ಯೋಜನೆ ಮಾಡಿದ್ದಾರೆ. ಇದು ಇನ್ನೊಂದು ನೋಡ್ಬೋದಣ್ಣ, ಇದು ನೋಡು ಹೌದಣ್ಣ, ನಾವು ಹೌದಂತೀವಿ ವಾಟರ್ ಸ್ಟೋರೇಜ್ಗೆ. ನಮ್ಮ ಹಸು ಮೇಕೆ ಇವೇನವಲ್ಲ ಅವಕ್ಕೆ ತಂದು ಇಲ್ಲೇ ನೀರು ಕುಡಿಸ್ತೀವಿ. ಮತ್ತು ಇನ್ನೊಂದು ಏನಂದ್ರೆ, ಇದು ಸಾರ್ವಜನಿಕ ಸಲುವಾಗಿನೂ ಮಾಡಿದೀವಿ ಅಣ್ಣ, ನಾವೇ ಮಾಡೀವಿ. ಮೊದಲಿಂದ ಹಿರಿಯರಿಂದನೂ ಮಾಡ್ಕೋತ ಬಂದಿದ್ದಾರೆ. ಇದೇನಿಲ್ಲ ಅಂದ್ರೆ 30 ವರ್ಷದ ಮೇಲೆ ಅದಣ್ಣ. ಅವಾಗ ಕಟ್ಟಿಬಿಟ್ರೆ ಏನೂ ಆಗಿಲ್ಲ, ಸ್ವಲ್ಪ ಪ್ಯಾಚ್ ವರ್ಕ್ ಅದು ಆಗ್ತಿರ್ತಾವೆ, ಅದನ್ನು ಇದು ಮಾಡ್ಯದ. ಬಟ್ ಮೇನ್ ಹೌದಾ ಅವಾಗೇ ಕಟ್ಟಿದಣ್ಣ, 30-35 ವರ್ಷ. ನಮ್ಗೆ ಅಲ್ಲಿ ಇಲ್ಲಿ ಸಾರ್ವಜನಿಕ ಯಾರು ಕುರಿ ಮೈಸೂರು ಇರ್ತಾರೆ, ದನ ಮೈಸೂರು ಇರ್ತಾರೆ, ಇಲ್ಲ ತಾವು ಊರಿಂದ ಈ ಕಡೆ ಮ್ಯಾಲೆ ಹೋಗೋರು ಇರ್ತಾರಲ್ಲ, ಅವ್ರಿಗೆ ಏನ್ರ ನೀರು ಬೇಕಂದ್ರೆ ಈ ನಳದಾಗ ನೀರು ಇರ್ತಾವೆ. ನಮ್ಮ ಆ ಮೋಟ್ರ್ ಇದ್ದು ಅಂದ್ರೆ, ಮೋಟ್ರ್ ಚಾಲು ಆಗಿ ಇತ್ತಂದ್ರೆ. ಮತ್ತು ಹಂಗೆ ಇದು ತೆಳಗಿಂದು ಬಟ್ಟೆ ಹೋಗ್ಲಿಕ್ಕೆ ಇಲ್ಲಿ ಸುತ್ತಮುತ್ತ ಜನರಿಗೆ, ರೈತರಿಗೆ, ನಮಗೂ ಎಲ್ಲರಿಗೆ ಇದು ಅನುಕೂಲ ಆಗಲಿ ಅಂದ ರೋಡ್ ಪಕ್ಕ ಇಲ್ಲೇ ಮಾಡಿದ್ದಾನೆ. ನೋಡ್ಬಾ, ಇದು ತೋರಿಸ್ತೀನಣ್ಣ.
ಇದು ತಳಗಿಂದು ಸಣ್ಣ ಹೊಂಡ ಅದಣ್ಣ. ಒಂದು 1 ಫೂಟ್ ಅದ ಅನಿಸ್ತದೆ ಇದು ಡೆಪ್ತ್ ಅನ್ನ. ಇಲ್ಲಿ ನೋಡ್ಬೋದಣ್ಣ ನೀನು. ಒಂದು ಫೂಟ್ ಆತಣ್ಣ ಇದು. ಆಮೇಲೆ ಇದು ದೊಡ್ಡ ಹೊಂಡ, ಇದು ಮ್ಯಾಲಿನ ದೊಡ್ಡ ಹೌದಣ್ಣ ಇದು. ಇದೊಂದು ಸ್ವಲ್ಪ ಜಾಸ್ತಿ ಗುಮ್ಮದಣ್ಣ, ಒಂದು 3 ಫೂಟ್ ಅದ. ಇದು ಯಾಕೆ ಮ್ಯಾಲ್ ಮಾಡ್ರಿ ಅಂದಣ್ಣ, ಇದೊಂದು ಸ್ವಲ್ಪ ಕುಡಿಯೋಕೆ ಚಲೋ ಉಪಯೋಗ ಸಿಕ್ಕ ಜನರಿಗೆ. ಇದು ಸ್ವಲ್ಪ ದನ ಕರುಗಳಿಗೆ ಒಂದು ಸ್ವಲ್ಪ ಅದು ಗಲೀಜ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ. ಮತ್ತು ಬಟ್ಟೆ ಅದು ಒಗಿತಿದ್ರೆ ಇಲ್ಲಿ ತೊಗೊಂಡು ಒಗಿಬೋದು. ಮ್ಯಾಲಿನ ಸ್ವಲ್ಪ ನೀರು ಪ್ಯೂರ್ ಇರಲಿ ಯಾವಾಗಲೂ. ದನ ಕರುಗಳು ಒಂದೊಂದು ಕುಡಿಯಲ್ಲಣ್ಣ, ಇವು ಬಟ್ಟೆ ಒಗ್ದಿದ್ದು ನೀರು ಅದು. ಅದಕ್ಕೆ ತಂದು ಮ್ಯಾಲ ಇಲ್ಲೇ ತಂದು ಬಿಟ್ಬಿಡ್ತಾರಣ್ಣ, ಹಗ್ಗದಿಲ್ಲ. ಅವು ಇಲ್ಲೇ ತರ್ತಾವಣ್ಣ, ಅಲ್ಲಿ ಹೋಗಿದ್ ನೀರು ಹಾಕಲ್ಲ, ಬಕೆಟ್ಲೆ ಕೊಡೋದಿಲ್ಲ. ಇಲ್ಲಿ ತಂದು ಇಲ್ಲೇ ಸಂಪೂರ್ಣವಾಗಿ ಕುಡಿಸ್ತೇವಣ್ಣ ಯಾವಾಗಲೂ. ನೋಡ ಚಿನ್ನಿನೂ ಎದ್ದದ. ಹಾಯ್ ಚಿನ್ನಿ. ಚಿನ್ನಿ ಅಣ್ಣ ಇದು. ಹಾಯ್ ಚಿನ್ನಿ. ಇದೇನು ನೋಡೋಣ ಗಿಡ, ಇದು ಪೇಪರ್ ಹೂ ಅಂತ ರೆಡ್ ಕಲರ್ ಆಗುತ್ತೆ, ಪಿಂಕ್ ಸಿಟಿಯಲ್ಲಿ ಇರ್ತಾವಣ್ಣ ರೋಡ್ ಸೈಡ್. ಇದು ನಾವು ನಮ್ಮ ಫಾರ್ಮ್ ಹೌಸಿಗೆ ಬರ್ಬೇಕಾದ್ರೆ ಎಂಟ್ರಿ ಟೈಮಿಗೆ ಈ ಗಿಡ ಹಚ್ಚಿದ್ದೀವಣ್ಣ. ಇದೇ ಥರ ಈಚೆ ಕಡೆ ಒಂದಿತ್ತಣ್ಣ ಇಲ್ಲಿ. ಈಚೀಚೆಗೆ ಸ್ವಲ್ಪ ಟ್ಯಾಕ್ಟರ್ ಹೈದು ಹಿಂಗೆ ನಡೆಯೋ ಟೈಮಿಗೆ ಅದು ಹೋಗ್ಬಿಟ್ಟದ. ಇವೆರಡು ಚೆಂದ ಇದು ಆಗಿದ್ದು. ಅದು ಇನ್ನೊಂದು ತಂದು ಹಚ್ಬೇಕಣ್ಣ ಇನ್ನೊಂದು ಸ್ವಲ್ಪ ದಿನದಾಗ. ಮತ್ತು ಈ ಕಡೆ ನೀನು ಬಂದೆ ಅಂದ್ರೆ ಇದೊಂದು ಈ ಮನೆ ಮುಂದೆ ಇದೊಂದು ಕಟ್ಟಿ ಅದಣ್ಣ. ನಮ್ಮ ರಾಶಿ ಐತಂದ್ರೆ ತಂದು ಮಾಲ್ ಹಚ್ಚಕ್ಕೆ, ಚೀಲಗಳು ಹಚ್ಚಕ್ಕೆ, ಆಮೇಲೆ ನಾವು ಕೂತು ಮಾತು ಹೇಳಕ್ಕೆ ಆರಾಮಾಗಿ. ಮತ್ತು ನೀ ಇನ್ನೊಂದು ನೋಡ್ಬೋದಣ್ಣ ಇಲ್ಲಿ. ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ಲ, ಮೊನ್ನೆ ಅಮಾವಾಸ್ಯೆ ಆಯಿತು, ಇವತ್ತು ಹಬ್ಬ ಅಲ್ಲ. ಈ ಹಬ್ಬದ ಟೈಮಿಗೆ ಈ ಜೋಕಾಲಿ ಅಂತ ಕಟ್ತಾರಣ್ಣ ಗಿಡಗಳಿಗೆ. ತುಗು ಎಲೆ ಅಂತಾರಲ್ಲ, ಆ ಥರ ಇದು ಜೋಕಾಲಿ. ಅಂದ್ರೆ ಏನಿದ್ರ ವಿಶೇಷತೆ ಏನಂದ್ರಣ್ಣ, ಹುಣ್ಣಿಮೆಗಳು ಹಬ್ಬ ಇರ್ತಾವಲ್ಲ ಈ ಟೈಮಿಗೆ ಶಿಸ್ತಿನಾಗ ಎಲ್ಲ ಊಟ ಮಾಡಿರ್ತಾರ. ಹೊಟ್ಟೆದೆಲ್ಲ ಪ್ಯಾಕ್ ಆಗಿರ್ತದೆ. ಉಂಡಿ, ಚೂಡ ಇವೆಲ್ಲ ಸ್ವೀಟ್ ನಮೂನ್ ಮಾಡ್ತಾರೆ ಇವತ್ತ. ಇದೊಂದು ಸ್ವಲ್ಪ ಬಂದು ಇಲ್ಲಿ ಕೂತು ಎಕ್ಸಸೈಸ್ ಆಗಿ ಅತ್ತ ಒಂದು ಪದ್ಧತಿ ಅಣ್ಣ ಇದು ಹಿರಿಯರಿಂದ ನಮಗೆ ಹೇಳ್ಕೊಟ್ಟಿದ್ದು ನಮ್ಮ ಅಣ್ಣ. ಅದು ಯಾಕೆ ಕಟ್ತೀವಿ ಅಂತ. ಮತ್ತೆ ಇನ್ನೊಂದು ಮನೆಯಲ್ಲಿ ಎಲ್ಲ ಅವತ್ತು ಕೂಡಿರ್ತಾರಲ್ಲ ಅಣ್ಣ, ಹುಡುಗರು ಬಂದಿರ್ತಾರ, ಫ್ಯಾಮಿಲಿ ಬಂದಿರ್ತದಲ್ಲ, ಈ ಹುಡುಗರಿಗೆ ಆಡಕ್ನು ಇದು ಅವ್ರವ್ರು ಆಡ್ಕೋತ ಕೂತ್ ಬಿಡ್ತಾರ. ಮನ್ಯಾಗನು ಎಲ್ಲ ಅಡಿಗೆ ಇವು ನಡೀತಿರ್ತಾವ. ಇದೊಂದು ಪದ್ಧತಿ ಸಂಬಂಧ ಮಾಡ್ಯಾರಂತ ನನಗೂ ಹೇಳಿದಾರ. ನಾನು ಕ್ಯೂರಿಯಾಸಿಟಿಯಿಂದ ಕೇಳಿದ್ದು ಮೊದಲಿದು. ಹುಡುಗರಿಗೆ ಆಡಕ್ಕೆ ಅವತ್ತೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿರ್ತಾರಣ್ಣ, ಇವತ್ತು ಬರ್ತಾರೆ ಇವತ್ತು. ಸೊ ಹಿಂಗಾಗಿ ಇದೊಂದು ಜೋಕಾಲಿ ಅಣ್ಣ. ಯಾವಾಗಲೂ ಆ ಹಬ್ಬಕ್ಕೆ ವಿಶೇಷವಾಗಿ ಕಟ್ತಾರಣ್ಣ. ಇದು ಒಂದು ವಾರ ಇರುತ್ತೆ ಇದು ಹಬ್ಬ ಮುಗಿಯೋರು. ಈ ಕಡೆ ಬಂದರೆ ಇದು ಹಳೆ ಮನೆ ಪಕ್ಕ ಇರೋ ಒಂದು ಸ್ಪೇಸ್ ಅಣ್ಣ. ಇಲ್ಲಿ ನಾವು ದನಕಾರ ಅವನು ಇಲ್ಲಿ ತಂದು ಈ ಕಡೆ ಕಟ್ತೀವಿ ನೆಳ್ಳಿಗೆ. ದೊಡ್ಡ ಗಿಡಗಳು, ಹುಂಚಿನ ಮರ. ಅಮ್ಮಮ್ಮ ನಾವು ಕಟ್ಟಿಗೆ ಮನೆಗೆ ಏನಾರು ಸಾಮಾನು ಬೇಕು, ಟ್ಯಾಕ್ಟರ್ ಹಚ್ಬೇಕಂದ್ರೂ ಈ ಕಡೆ ಹಚ್ತಿರ್ತೀವಿ ಅಣ್ಣ. ಇದು ಇಷ್ಟ. ಮತ್ತು ಈ ಕಡೆ ಬಂದಂದ್ರೆ ಈ ಕಡೆ ಈ ಮನೆ ಹೊಲಕ್ಕೆ ದಾರಿ ಅದ. ಹೊಸ ಮನೆ ಕಡೆ ಬಂದಿವಣ್ಣ. ಹಿಂಗೆ ಈ ಕಡೆನೂ ಹಾದಿ ಅದು ಬರೋಕ್ಕೆ. ಇದು ನೀನು ನೋಡಿರ್ಬೋದಣ್ಣ, ಬನ ಎಷ್ಟು ಚಂದ ಎಷ್ಟು ಗಿಡಗಳು ಅವಲ್ಲ. ಇದು ಒಮ್ಮೆ ಮಾಡಿದಲ್ಲಣ್ಣ, 4-5 ವರ್ಷದಿಂದ ಒಂದು ಎರಡು ಹಚ್ಕೋತ ಬಂದು ನಮ್ಮ ಬಸವರಾಜ್ ಹೊನ್ನಪ್ಪ ಮೇತ್ರಿ ಅವ್ರು, ನಮ್ಮ ಅಣ್ಣವರಾಗಲಿ, ಅವರು ಫ್ರೀ ಇದ್ದಕ್ಕಾರ ಈ ಥರ ಬಂದು ಇಲ್ಲಿ ಸಸಿ ತಂದು ಹಚ್ತಿರ್ತಾರಣ್ಣ. ಆಮೇಲೆ ನಮ್ಮ ಭೀಮರಾಯ ರಾಮಣ್ಣ ಮೇತ್ರಿ ಅವರಾಗಲಿ, ಮತ್ತು ನಮ್ಮ ಮಾದೇವ ರಾಮಣ್ಣ ಮೇತ್ರಿ, ಅನಿಲ ಹೊನ್ನಪ್ಪ ಮೇತ್ರಿ ಅವರಾಗಲಿ, ಇವರೆಲ್ಲ ಅಣ್ಣ ವರ್ಷಿಗೆ ಒಂದು ಎರಡು ಹಚ್ಕೋತ ಈ ಥರ ಗ್ರೀನರಿ ಆಗ್ಯದಣ್ಣ. ಇದು ಒಮ್ಮೆ ಆಗಿದಲ್ಲ. ಮತ್ತು ಈ ಮನೆ ಅಕ್ಕಪಕ್ಕ ಸುತ್ತಲೂ ಒಂಥರ ಗಾರ್ಡನ್ ಅವರೇ ಅಣ್ಣ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಒಂದೊಂದು ಸಸಿಗಳು ತಂದು ಇದರ ಹಚ್ಕೋತ ಹೋಗಿದ್ದಾರೆ. ಇದು ಒಮ್ಮೆ ಆಗಿಲ್ಲ. ಮತ್ತು ಇದಕ್ಕೆ ಹಚ್ಚಾರಂದ ಬೆಳಕು ನೀರು ಬಿಡೋದು, ಅದಕ್ಕೆ ಕಸ ಕಳೆ ತೆಗೆಯೋದು, ಮತ್ತು ಗೊಬ್ಬರ ಹಾಕೋದು ಅವಾಗವಾಗ ಸ್ವಲ್ಪ ಮಾಡ್ಕೋತ ಆಗಾಕರ ಈ ಥರ ಆಗಿದೆ ಅಣ್ಣ. ಇದು ನೀವು ಇಲ್ಲಿ ನೋಡಿರ್ಬೋದಣ್ಣ. ಇಷ್ಟೆಲ್ಲ ಇದ್ರೂ ಈ ಮತ್ತಿಲ್ಲಿ ಸಸಿಗಳು ತಂದಾರಣ್ಣ. ಇದೇನಂದ್ರೆ ಮಳೆಗಾಲ ಆಗೋಕ್ಕಿಂತ ಮುಂಚೆ ಅಣ್ಣ ಬೇರೆ ಸ್ಟೇಟಿಂದ ಅಥವಾ ಇಲ್ಲಿ ನಮ್ಮ ದಕ್ಷಿಣ ಕರ್ನಾಟಕ ಕಡೆಯವರು ಅವ್ರು ಬಂದು ಕೇಳ್ತಾರೆ, ಗಿಡ ಬೇಕೇನ್ರಿ, ಮರ ಬೇಕೇನ್ರಿ. ಇನ್ನು ಮಳೆ ಒಂದು 15 ದಿನ ಆಗಿತ್ತ ಮುಂಚೆ ನಮಗೇನಾದ್ರೂ ಬೇಕಿತ್ತಂದ್ರೆ ಇಷ್ಟು ನಂಬರ್ ಬೇಕಾಗ್ಯಾವ ಅಂತ ಹೇಳ್ತೇವಣ್ಣ. ತೆಂಗಿನ ಗಿಡ ಆಗಲಿ, ಮಾವಿಂದಾಗಲಿ, ಅಥವಾ ಇನ್ನೊಂದು ಯಾವುದು ಚಿಕ್ಕು, ಪೇರು, ಸೀತಾಫಳ, ಕಸ್ಟರ್ಡ್ ಇವೆಲ್ಲ ಕೇಳ್ತಿರ್ತೇವೆ. ಈ ಮೊನ್ನೆ ಬಂದಾಕರ್ ಕೊಟ್ರ ಅನ್ನಿಸ್ತಾನೆ ನಮ್ಮ ಭೀಮರಾಯ ರಾಮಣ್ಣ ಮೇತ್ರಿ ಅವ್ರು. 4 ಕೊಟ್ರಣ್ಣ ಇವು ಸಸಿಗಳು ನೋಡೋಣ. 2 ತೆಂಗಿಂದವ, 2 ಮಾವಿಂದ. ಇವು ಮತ್ತು ಇದೇ ಥರ ಅಣ್ಣ ಎಲ್ಲರೇ ಹೋದಲ್ಲಿ, ಈಗ ಆಲ್ರೆಡಿ ಇದ್ದಿದ್ದು ಹೋದಲ್ಲಿ ಅಥವಾ ಹೊಸ ಒಂದು ಜಾಗ ಮಾಡಿ ಮತ್ತೆ ನಾವು ಹಚ್ತೀವರ್ತಣ್ಣ. ನಾವು ಮತ್ತು ಇವು ನೆಕ್ಸ್ಟ್ ಇಯರ್ ಬಂದಾಕರ ಭಾಳ ಒಂದು ಸ್ವಲ್ಪ ಸದೃಢಾಗಿ ಚೆಂದಾಗಿರ್ತಾವೆ. ಮತ್ತು ಕಾಯಿ ಅದು ಕುಡ್ಕೋತ ಹೋಗ್ತಾವಣ್ಣ 2-3 ವರ್ಷನಾಗ. ಈ ಥರ ಏನು ಒಂದು ವರ್ಷಿಗೆ 4 ತಂದೀವಲ್ಲ, ಇದೇ ಥರ ಮಾಡ್ಕೋತ ಬಂದಿದ್ದಣ್ಣ ಇದು.
2 3 4 ವರ್ಷ ಹಚ್ಕೋತ ಬಂದು ಈ ಥರ ಇದು ಬನ ಆಗ್ಯದಣ್ಣ ಇವಾಗ ಕಂಪ್ಲೀಟ್. ಆಲ್ಮೋಸ್ಟ್ ಬೆಳಗ್ಗೆ ಜಸ್ಟ್ ಸಣ್ಣದೊಂದು ಸುತ್ತ ಹಾಕೊಂಡು ಬಂದ್ವಿ. ಇದು ಮೇಲೆ ಹಿಂಗೆ ಒರ್ಸ್ಕೊಂಡ್ ಬಂದಂಗ್ರಿ ಇದು. ಹಿಂಗೆ ಹೇಳಿದ್ವಿ ಅಂತಂದ್ರೆ ಒಂದೊಂದು ಲಾಗ್ ಮಾಡಕ್ಕೆ ಒಂದೊಂದು ಜಾಗನೇ ಒಂದೊಂದು ಕಾರ್ನರ್ಗಳೇ ಇಲ್ಲಿ ಎಲ್ಲ ಟೈಮ್ ತಗೋತಾವಣ್ಣ 2-2 ತಾಸು. ಯಾಕೆ ಮಾಡೀವಿ ಏನು ಮಾಡೀವಿ ಹೆಡ್ ಚಂದ ಆಗ್ಯದ ಏನು ಭಾಳ ಅದಿಲ್ಲ ಹಿಂಗೆ ಆ ಥರ ನಾವು ಲಾಗ್ ಮಾಡ್ಕೊಂಡು ಹೋದ್ರೆ ಪರಿಪೂರ್ಣವಾಗಿ ಮಾತಾಡ್ತಾ ಹೋದ್ರೆ ತುಂಬಾನೇ ಸಮಯ ಬೇಕು. ಅದಕ್ಕೋಸ್ಕರ ಮುಂದೆ ಇವಾಗ ಕೆಲಸಗಳಿದಾವೆ. ದಾಳಿಂಬೆ ತೋಟಕ್ಕೆ ಹೋಗ್ಬೇಕು, ಸ್ಪ್ರೇ ಮಾಡೋದು ಅದೊಂದು ಕ್ಯಾಪ್ಚರ್ ಮಾಡ್ಬೇಕು ನಮ್ಮ ಬ್ಲಾಗ್ ಒಳಗಡೆ. ಅದಕ್ಕೋಸ್ಕರ ನಾವು ಇವಾಗ ಫ್ರೆಶ್ ಅಪ್ ಆಗಿ ಹೊಡ್ತಾ ಇದ್ದೇವೆ. ನಮ್ಮ ಪಯಣ ಇವಾಗ ದಾಳಿಂಬೆ ತೋಟದ ಕಡೆ. ಆರಾಮ್ರಿ ಮಾರಿ, ಮೊನ್ನೆ ಬಂದಿರಿ 2 ದಿನ ಆಯ್ತು ರೀ. ನೀವೆಲ್ಲ ಆರಾಮ್ರಿ? ಹಾಂ, ಇಲ್ಲಿ ತೋಟ ಕಡೆ ರೀ ಬರಾಬರ್. ಸ್ಟಾರ್ಟ್ ಆಗಿದೆ ಇವಾಗ ಪಯಣ. ಇನ್ನೇನು ಹೋಗಿ ಕೆಲಸ ಸ್ಟಾರ್ಟ್ ಮಾಡೋದು, ಶೂಟಿಂಗ್ ಮಾಡ್ತಿರೋದು. ನಮ್ಮ ರೈಡರ್ ನೋಡ್ರಿ ಇವತ್ತು. ಇವತ್ತು ಸ್ಪ್ಲೆಂಡರ್ ಅದ. ಸ್ಪ್ಲೆಂಡರ್ ಅಂಬಾರಿ ಚೇಂಜ್ ಆಗಿದೆ ಇವತ್ತು. ಅಂಬಾರಿ ಚೇಂಜ್ ಆಗಿದೆ. 2 ದಿನ ಶೈನ್ ತಂದಿದ್ವಿ. ಇದೊಂದು ಸ್ವಲ್ಪ ಹಳಿ ಗಾಡಿ ಅಣ್ಣ ಇದು. ಸೌಂಡ್ ಭಾಳ ಮಾಡ್ತದೆ. ಇಲ್ಲ ಚೆನ್ನಾಗಿದೆ ಇದು. ನೋಡೋಣ, ಕಾಲುವೆ ನೀರು ಬಂದು ಅಂದ್ರೆ ಈ ತರ ಬರ್ತಾವ ಇಲ್ಲೆಲ್ಲ ರೋಡ್ ಮೇಲೆಲ್ಲ. ರೋಡ್ ಮೇಲೆ ಬರೋಲಿಗೆ ನೀರ್ ಆತವಣ್ಣ, ಅದಕ್ಕೆ ಸ್ವಲ್ಪ ಬಿಡ್ತಾರಿ ಹಾದಿಗೆಲ್ಲ ಹೋಲಿ ಅಂತ. ಅವತ್ತು ಮೊನ್ನೆ ತೋರಿಸಿದ್ರು ಅದ ಕಾಲುವೇನ್ರಿ? ಮ್ಯಾಲ 4ನೇ ಹೊಲದಾಗ ಕಾಲುವೆ ಅದಂತ ಹೇಳಿದಲ್ಲ, ಅವೆಲ್ಲ ನೀರ್ ಇಲ್ಲಿ ಬಂದ್ ಜಾಯಿಂಟ್ ಆಗಿ ಹೆಚ್ಚುವರಿ ನೀರ್ ಈ ಕಡೆ ಬಿಡ್ತಾರಣ್ಣ. ಯಾವ್ದು ಬೆಳೆಗಳಿಗೆ ಬಿಡೋದಿಲ್ಲ ಅಂದ್ರ. ಜಸ್ಟ್ ನಾವು ದಾಳಿಂಬೆ ತೋಟ ಬಂದ್ವಿ. ಇವಾಗ ಮುಂದಿನ ಕೆಲಸಗಳ ಬಗ್ಗೆ ಯೋಜನೆ ಮಾಡೋಣ. ಇಲ್ಲೊಂದು ಸ್ಪ್ರೇ ಮಾಡ್ತಾರಣ್ಣ ಇವತ್ತು ದಾಳಿಂಬ್ರದು. ಓಕೆ, ಸ್ಪ್ರೇ ಹೆಂಗೆ ಮಾಡ್ತಾರ ನೋಡೋಣ. ಮಷಿನರಿ ಯಾವ್ದು ಯೂಸ್ ಮಾಡ್ತಾರ, ಕೆಮಿಕಲ್ಗಳು ಮಿಶ್ರಣ ಹೆಂಗೆ ಮಾಡ್ತಾರ, ಅನುಪಾತ ಯಾವ ಸ್ಪ್ರೇ ಇವತ್ತು ಹೊಳಿಯತ್ತಾರ ನೋಡೋಣ. ಅನಿಲ್ ಕೇಳೋಣ ಸರಿಯಾಗಿ. ಎಸ್ ಸರ್. ಮಷಿನರಿ ಹೆಂಗದ, ಹೆಂಗೆ 2 ವೇ 2 ಸೈಡ್ ಗಿಡಗಳಿಗೆ ಬರಂಗೆ ಹೊಡಿತಾರ. ಓಕೆ, ಕಂಪ್ಲೀಟ್ ಮಾಹಿತಿ ನೋಡೋಣ, ಸಾಧ್ಯವಾದಷ್ಟು ಕೇಳೋಣ. ಓಕೆ ಓಕೆ. ನಮ್ಮ ಅಣ್ಣವ್ರು ಸಿಕ್ಕರು ರೇವಣ ರೇವಣ ಇದು ನೀರು ಒಯ್ಲಿಯತ್ತಾರಣ್ಣ. ಅವ್ರ ದಿನನಿತ್ಯ ಕಾರ್ಯಕ್ರಮ ಶುರು ಮಾಡ್ಯಾರ ಅವ್ರು ಆಲ್ರೆಡಿ. ಓಕೆ, ಅದೇ ಅಣ್ಣ ಇವಾಗ ಏನು ಸ್ಪ್ರೇ ಹೊಡಿತಾರದ್ ಬಂದಾರಲ್ಲ ಗಾಡಿ, ಅಲ್ಲಿ ಮೆಟಿಗಿಂದ ಈ ಕಡೆ ತೊಗೊಂಬಂದಾನ ಈಗ. ಓಕೆ, ಇಲ್ಲೂ ಇಟ್ಟಿರ್ತೀವಿ. ಒಮ್ಮೊಮ್ಮ ಅಲ್ಲಿ ಏನ್ರ ಕೆಲಸ ಬೇಕಾಯ್ತು ಆ ಕಡೆ ಹೋಯ್ತೀವಿ. ಈ ಗಾಡಿ ಇದು ಬುಲೋರ ಅಂತೀವಣ್ಣ ನಾವು ಈ ಕಡೆ ಆಡು ಭಾಷೆದಾಗ. ಓಕೆ, ಗಾಡಿ ಬಂದ್ಬಿಟ್ಟು ಸಣ್ಣ ಪ್ರಮಾಣ ಅಂದ್ರೆ ಎಣ್ಣೆ ಹೊಡ್ಲಿಕ್ಕೆ ಇದು ಮಾಡಕ್ ತಗೋತೀವಿ. ಓಕೆ, ಇದರದ್ದು ಏನಂದ್ರೆ ಕುಬೋಟಾ ಅನ್ನ. ಇದು ಕುಬೋಟಾ B2 7415. ಇದು ಭಾಳ ವೇರಿ ಆಗುತ್ತಣ್ಣ ಇದ್ರ ತಾಕತ್ ಗಾಡಿದು. ಇದ್ರಾಗೆ ಭಾಳ ವೆರೈಟಿ ಅಣ್ಣ. ಸೇಮ್ ಗಾಡಿ, ಬಟ್ ಇದ್ರ ಗಾಡಿ ತಾಕತ್ ಹೆಚ್ಚು ಲೋಡ್ ಜಗಕ್ಕೆ, ಹೆಚ್ಚು ಸ್ಪೀಡಿಗೆ ಅದ್ರ ಕಾಲಾಗ. ಬಟ್ ನಮಗೆ ಎಣ್ಣೆ ಹೊಡೆ ಅನುಕೂಲ, ಒಂದು ಸಣ್ಣ ಪ್ರಮಾಣ ಕೃಷಿ ಕೆಲ್ಸಗಳು ಚಟುವಟಿಕೆಗಳು ಇದು ಭಾಳ ಚಂದ ಅಣ್ಣ, ಹೊಲ್ದಾಗ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಇದಕ್ಕೆ ಈ ಥರ ಹಿಂದೆ ಮಷಿನರಿ ಇರ್ತಾರಣ್ಣ. ಏನು ಸ್ಪ್ರೇ ಮಾಡ್ಬೇಕಾದ್ರೆ, ಯಾವುದೇ ಔಷಧಿ ಕೊಡ್ಬೇಕಾದ್ರೆ ನಮ್ಮ ದಾಳಿಂಬೆಗೆ. ಇದು ಒಂದು ಸುಮಾರು 600 ಲೀಟರ್ ನೀರು. 600 ಲೀಟ್ರ್. ನಾಳೆ ಎಣ್ಣೆ ಹೊಡಿಬೇಕಂದ್ರೆ ಹಿಂದಿನ ದಿನ ಇದಕ್ಕೆ ಅಗ್ದಿ ರೆಡಿ ಮಾಡಿ ಅಲ್ಲಿ ಮನಿಬಲ್ ತೋರಿಸಿದಲ್ಲ, ನೀರು ತುಂಬಿ ನಿಂತಿತ್ತು. ನೀರು ತುಂಬಿಸಿ ಇದು ತಂದಿರ್ತಾರೆ. 600 ಲೀಟರ್ ನೀರು ಇಲ್ಲಿ ಅಷ್ಟು ಅವಶ್ಯಕತೆ ಇಲ್ಲಲ್ಲ ನಾ ಇದಕ್ಕೆ. ಈ ಸ್ಪ್ರೇಕಿಲ್ಲ. ಯಾವುದು ಸ್ಪ್ರೇ ಮೇಲೆ ಡಿಪೆಂಡ್ ಅಣ್ಣ. ಒಂದು ನೀರು ಹೆಚ್ಚಾಕಿ ಹೊಡೆದಿರ್ತದೆ, ಭಾಳ ಸ್ಟ್ರಾಂಗ್ ಇರ್ತದೆ ಔಷಧ. ಒಂದೊಂದು ನೀರು ಕಮ್ಮಿ ಹಾಕಿ ಮಿಶ್ರಣ ಜಾಸ್ತಿ ಮಾಡಿ ಹೊಡೆದಿರ್ತದೆ. ಇದೊಂದು ಸ್ವಲ್ಪ ನೋಡ್ಬೋದಣ್ಣ ನೀನು ಇವಾಗ. ಸ್ವಲ್ಪ ನೀರು ಅದ ಈಗ, ಆಲ್ಮೋಸ್ಟ್ ಫುಲ್ ಅದ, 80% ಅದ, ಮ್ಯಾಲೆ ಸ್ವಲ್ಪ ಇಲ್ಲ. ಅದಕ್ಕೆ ಈ ಔಷಧ ಮಿಶ್ರಣ ಮಾಡ್ಲಕತ್ತಾರ ಒಂದು ಈ ಥರ. ಇದು ನೋಡ್ಬೋದು ಹಿಂದೆ ಸ್ಪ್ರೇದು ಇದು ಅಣ್ಣ. ಇವೆಲ್ಲ ಇವು ಸ್ಪ್ರೇ ಬರೋದು ಹೊರಗೆ. ನಾವು ಎಷ್ಟು ಆನ್ ಮಾಡ್ಬೇಕು ಅಷ್ಟು ಮಾಡ್ಬೋದಣ್ಣ. ಇವು ಒಂದ್ ಸೈಡ್ದು ಆನ್ ಮಾಡ್ಬೋದು, ಇದು ಒಂದ್ ಸೈಡ್ ಬಂದ್ ಮಾಡ್ಬೋದು. ನೀ ಬರೇ ಇವಾಗ ಅಲ್ಲಿ ನೀನು ಹೊಸದಾಗಿ ಶುರು ಮಾಡಿದ್ ಬಂದಿಂದಂದ್ರೆ 2 ಸೈಡ್ ಗಿಡ ಇರ್ತಾವ. ಎಂಡ್ವರೆಗೂ ಇನ್ನ ಹೋಗಿರ್ಲಲ್ಲ, 2 ಸೈಡ್ ಗಿಡ ಇದ್ದಾಕರು 2 ಆನ್ ಇರ್ತಾವ. ಹಿಂಗ್ ಸ್ಪ್ರೇ ಬರ್ತಿರ್ತದೆ 2. ನಿನ್ನ ಎಂಡ್ ಹೋದ್ಮೇಲೆ ಒಂದ್ ಸೈಡಿಗೆ ಸಾಲಿಲ್ಲ, ಗಿಡಗಳಿಲ್ಲ, ಒಂದ್ ಸೈಡಿನೇ ಹೊಡಿಬೇಕಾಗಿರ್ತದೆ. ಮತ್ತೆ ನಡ್ಬರ್ಕೆಲ್ಲರ ಗಿಡ ಹೋಗಿರ್ತಾವಲ್ಲ ರೋಗಗಳು ಬಂದು, ಅವಾಗ ಭಾಳ ಗಿಡ ಇಲ್ಲ ಅಂದ್ರೆ ಎಣ್ಣೆ ವೇಸ್ಟ್ ಆಗ್ಬಾರ್ದಾನ. 2 ಸೈಡ್ ಇಟ್ಟು ಹೊಡೆದೇವ್ ಅಂದ್ರೆ ಅವಾಗ ಏನ್ ಮಾಡ್ತಾನ, ಅಲ್ಲಿ ಕಂಟ್ರೋಲ್ ಮಾಡಿ ಒಂದ್ ಸೈಡ್ ಬಂದ್ ಮಾಡ್ಬಿಡ್ತಾರ. ಯಾವ ಕಡೆ ಗಿಡ ಇರುತ್ತೆ ಆ ಕಡೆ ಬರ್ತದೆ. ಈ ತರ ಇದು ಬೊಲೋರ ಯೂಸ್ ಮಾಡ್ತಾರಣ್ಣ. ಇದೊಂದ್ ಸ್ವಲ್ಪ ಮಿಶ್ರಣ ಮಾಡ್ಬೇಕಣ್ಣ. ಇಲ್ಲಿ ಬಂದು
ಎಲ್ಲ ಕಡೆ ಏನಿದ್ದ ಲೀಟ್ರಿಗೂ ಇದು ಆಗ್ಬೇಕಂದ್ರೆ ಈ ಥರ ಇದು ನೀರಲ್ಲೂ ಮಿಶ್ರಣ ಇದೇನು ಮಾಡೋಣ ಸ್ವಲ್ಪ ಇಲ್ಲಿ ಅನುಕೂಲ ಆಗಂಗೆ ಸ್ವಲ್ಪ ಮ್ಯಾಲೆ ಇದ್ದಿದ್ದು ಹಿಂಗೆ ಔಷಧ ನೀರ್ ಮೇಲೆ ಏನು ನಿಂತಿರ್ತಲ್ಲ ಅದು ಕಟ್ಟಿಗೆ ಯೂಸ್ ಮಾಡ್ತಾರೆ ಸ್ವಲ್ಪ ಮೊದಲಿಗೆ ಅಷ್ಟೇ. ಮತ್ತು ಇದ್ರ ತಕ್ಕಂತೆ ಅಲ್ಲಿ ಮಿಶ್ರಣ ಮಾಡಕ್ಕೆ ಮಷಿನ್ ಇರೋ ನಾನು ತೋರಿಸ್ತೀನಿ. ಇವು ಬಂದ್ ಮಾಡ್ಬೋದು. ಮತ್ತು ಅವು ಏನು ನಲ್ಲಿಗಳಿಗೆ 2 ಕಡೆ ಆಗಬೇಕು, ಒಂದು ಸೈಡ್ ಆಗಬೇಕು ಅನ್ನೋದು ಇವೆಲ್ಲ ಇದು ಆನ್ ಆಫ್ ಮಾಡೋಕ್ಕೆ 2 ಸೈಡ್ನು ಚಾಲು ಇಡ್ಬೋದು, ಒಂದು ಸೈಡ್ ಚಾಲು ಇಡ್ಬೋದು. ಮತ್ತು ನೀರು ಅದು ಔಷಧ ಹೊರಗೆ ಹೋಗ್ಬೇಕು ಇಲ್ವೋ ಈ ಥರ ಇದು ಮೇನ್. ಇಲ್ಲಿ ಆರಾಮ್ ಅವ್ರಿಗೆ ಕೂತು ಮಾಡ್ಲಿಕ್ಕೆ ಸ್ವಲ್ಪ ಸ್ಪೀಡ್ನಾಗಿರ್ಬೇಕು, ಇಂಜಿನ್ ಸ್ಲೋನಾಗಿರ್ಬೇಕು, ಈ ಥರ ಕಂಟ್ರೋಲ್ ಇಲ್ಲೆಲ್ಲ ಅದಾವ. ಮತ್ತು ಏನದು ಮಿಶ್ರಣ ನಾವು ಏನು ಅದಲ್ಲಣ್ಣ, ಸಂಪೂರ್ಣ ಮಿಶ್ರಣ ಮಾಡ್ಬೇಕಂದ್ರೆ ಇದ್ರಾಗ ಒಂದು ಆಪ್ಷನ್ ಅದಣ್ಣ ಇಲ್ಲಿ ಟ್ರ್ಯಾಕ್ಟರ್ನ. ಇದೊಂದು ಸಾರಿ ಚಾಲು ಮಾಡು, ಮಿಶ್ರಣ ಮಾಡೋದು ನೋಡೋಣ. ಈ ಥರ ಚಾಲು ಮಾಡಿದೆವು ಅಂದ್ರೆ ಮಿಶ್ರಣನು ಇಲ್ಲ ಆಗುತ್ತೆ. ನಾವು ಚಾಲು ಮಾಡಿದೆವಲ್ಲ ಒಳಗೆ ರೊಟೇಟ್ ಆಗುತ್ತೆ. ಈ ಥರ ರೊಟೇಟ್ ಆಯ್ತು ಅಂದ್ರೆ ಅದು ಸಂಪೂರ್ಣ ಮಿಶ್ರಣ ಆಗಿದೆ. ಈ ಥರ ಇದು ಸಿಸ್ಟಮ್. ಈ ಥರ ಮಿಶ್ರಣ ಮಾಡೋದ್ರಿಂದ ಅಣ್ಣ ಸಂಪೂರ್ಣವಾಗಿ ನಾವೇನು ಕೆಮಿಕಲ್ ಹಾಕಿರ್ತೀವಲ್ಲ ಕಂಪ್ಲೀಟ್ ನೀರಿನ ಮಿಶ್ರಣ ಆಗಿ ಬಹಳ ಪರಿಪೂರ್ಣತೆಯಿಂದ ಅದು ರೆಡಿ ಆಗ್ತದೆ. ಅದು ಸ್ಪ್ರೇ ಹೊಡೆಯೋ ಟೈಮಿಗೆ ಅನುಕೂಲ ಆಗ್ತದೆ. ಎಲ್ಲ ನೀರಾಗಿರೋದು ಎಲ್ಲ ಗಿಡಗಳಿಗೂ ಒಂದೇ ಪ್ರಮಾಣದಲ್ಲಿ ಅದು ಹೋಗ್ತದಣ್ಣ. ಅಲ್ಲೊಂದು ವಾಲ್ ಇದೆ ಅಲ್ರಿ, ಏನಿಲ್ಲದ ಈ ವಾಲ್ ನೋಡೋಣ. ಇದೇನಂದ್ರಣ್ಣ ಈ ಸ್ವಲ್ಪ ನೀರ್ ಇರ್ತದ ಅಥವಾ ಇದು ಕ್ಲೀನ್ ಮಾಡ್ಬೇಕಾಗಿದೆ ಅಂದ್ರ ನಾನು ಇಲ್ಲಿಂದ ತೆಗಿಯಕ್ಕಾಗಲ್ಲ. ಅದು ಒಮ್ಮೆ ತೆಗ್ದಲ್ಲ ಒಮ್ಮೆ ನೀರ್ ಖಾಲಿಯಾಗಿ ತೆಳಗ್ ಬಿಡ್ತದ. ಇದು ಏನಂದ್ರೆ ನೀನು ಬೇಡವಾದ ಔಷಧ ಭಾಳ ದಿನ ಏನಾರ ಸ್ವಲ್ಪ ಕಸ ಉಳಿದಿತ್ತಂದ್ರೆ ಕ್ಲೀನ್ ಮಾಡ್ತೀವಣ್ಣ. ಯಾಕಂದ್ರೆ ಒಂದು ಕೆಮಿಕಲ್ ಇಂದ ಇನ್ನೊಂದು ಕೆಮಿಕಲ್ ಹೊಡಿಬೇಕಂದ್ರೆ ಇದು ಕಂಪಲ್ಸರಿ ಕ್ಲೀನ್ ಮಾಡೇಬೇಕು. 2 ರಿಯಾಕ್ಷನ್ ಏನ್ರ ಪ್ರಾಬ್ಲಮ್ ಆಗಿರ್ತಾವ ಗಿಡಗಳಿಗೆ. ಸೊ ಇದು ಒಮ್ಮೆ ಇದು ಆನ್ ಮಾಡಿ ಅಂತ ಹೇಳ್ಬಿಟ್ಟು ನೀರು ಬಂದ್ಬಿಡುತ್ತೆ. ಇವಾಗ ಔಷಧ ಹೊಡೆದ್ಮೇಲೆ ಒಂದ್ಸಾರಿ ಕ್ಲೀನ್ ಮಾಡಿ ಗಾಡಿ ಮತ್ತೆ ರೆಡಿ ಮಾಡಿ ಹಚ್ತಾರ. ಮುಂದಿನ ಸ್ಪ್ರೇ ಬರೋಟಿಗೆ ನೀರ್ ತುಂಬಿ ಯಥಾ ಪ್ರಕಾರ ಈ ಕಡೆ ತಗೊಂಡ್ ಬರ್ತಾರ. ಪರ್ಫೆಕ್ಟ್. ಆಯ್ತು, ಈಗ ನೋಡೋಣ ಸ್ಪ್ರೇ ಅನಿಲ್ ಆಲ್ಮೋಸ್ಟ್ ಶುರು ಮಾಡ್ತಾನ. ಈಗ ನೋಡೋಣ ಯಾವ ಪ್ರಮಾಣದಲ್ಲಿ ಹೊರಗ ನೀರ್ ಬರ್ತದ, ಔಷಧ ಬರ್ತದ, ಯಾವ ತರ ಸ್ಪ್ರೇ ಹೊಡಿತಾರ. ಮತ್ ಸ್ಪ್ರೇ ಹೊಡೆ ಮುಂದೆ ಅವರು ಪ್ರಿಕಾಷನ್ ಏನೇನ್ ತಗೋತಾರ. ಯಾಕಂದ್ರೆ ಮುಖ ಇವೆಲ್ಲ ಸ್ವಲ್ಪ ಒಂದೊಂದು ಇದು ಆಗ್ತಾವಣ್ಣ. ಇದು ಹೊಡಿಬೇಕಾದ್ರೂ ಸ್ವಲ್ಪ ಮುಖಕ್ಕೆ ಏನ್ರ ಕಟ್ಕೋಬೇಕು, ಕೈಗಳು ಸ್ವಲ್ಪ ಆದಷ್ಟು ಕವರ್ ಮಾಡಬೇಕು. ನೋಡೋಣ ಇವಾಗ ಹೆಂಗ ಇದು ಮಾಡ್ತಾರಂತ ನೋಡೋಣ. ಇದು ಡ್ಯೂರೇಷನ್ ಅಂತ ಇರ್ತೈತಿ. ಆ ಡ್ಯೂರೇಷನ್ ಅಲ್ಲೇ ಇದು ಸ್ಪ್ರೇ ಮಾಡ್ಬೇಕಣ್ಣ. ಇಲ್ಲ ಅಂತಂದ್ರೆ ಏನಾಗ್ತೈತಿ ಅಂತಂದ್ರ ನಾವೇನ್ ಎಕ್ಸೆಪ್ಟೇಷನ್ಸ್ ಇಟ್ಕೊಂಡಿರ್ತೇವಲ್ಲ ಅದನ್ನ ರೀಚ್ ಮಾಡಕ್ ಆಗುದಿಲ್ಲ. ಇದು ಮಾರ್ಕೆಟ್ ಒಳಗ ಬಾಳ ಡಿಮ್ಯಾಂಡ್ ಇರೋದ ಕಲರ್ ಮೇಲೆನೆ ಡಿಮ್ಯಾಂಡ್. ಕಲರ್ ಮೇಲೆನೆ ಪ್ರೈಸ್ ಫಿಕ್ಸ್ ಆಗ್ತೈತಿ. ಬರೋದು ಇದು ಇನ್ನೊಂದು ನೋಡ್ಬೋದಣ್ಣ. ಈ ಸೈಡ್ ಹೊಡಿತಾ ಇಲ್ಲ ಅವನು, ಈ ಸೈಡ್ ಮಾತ್ರ ಹೊಡಿತಿದ್ದಾನೆ. ಇದು ಆಲ್ರೆಡಿ ಮುಂದೆ ಬಂದಿರೋ ಫಲ, ಇದಕ್ಕೆ ಔಷಧ ಬೇಕಾಗಿಲ್ಲ. ಈ ಸೈಡ್ ಇದು 2ನೇ ಪ್ಲಾಂಟೇಶನ್ ಅದಲ್ಲ, ಇದು ಪ್ಲಾಂಟ್, ಇದಕ್ಕೆ ಮಾತ್ರ ಬೇಕಾಗ್ಯದ. ಈ ಸೈಡ್ ಬಂದ್ ಮಾಡಿದಾನ ಅವನು, ಈ ಸೈಡ್ ಮಾತ್ರ ಇದು ಎಣ್ಣೆ. ಈ ಸೈಡ್ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈಗ ಆಲ್ರೆಡಿ ಫಲ ಬಂದಿರೋ ಇದು ಪ್ಲಾಂಟ್ ಇದು. ಈ ತರ ಬಂದ್ ಮಾಡ್ಬೋದು ನಾವು. ರಿಟರ್ನ್ ಮಾಡ್ಬೇಕಾದ್ರೂ ಬಂದ್ ಮಾಡ್ಕೊಂಡು ರಿಟರ್ನ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೇಕಂದ್ರೆ ಈಚೆ ಕಡೆ ನೆಕ್ಸ್ಟ್ ಸಾಲಿಗೆ ಬರ್ತಾನ. ಈಗ ನೆಕ್ಸ್ಟ್ ಸಾಲಿ 2 ಸೈಡ್ ಬೇಕಾಗ್ಯದಣ್ಣ. ಈ 2 ಆನ್ ಮಾಡಿರ್ತಾನ. ಈ ಪ್ರಮಾಣದಾಗ ಒಂದೇ ಸ್ಪೀಡ್ನು ಭಾಳ ಜಾಸ್ತಿ ಹೋಗಲ್ಲ ಅಣ್ಣ ಅವನು. ಈ ತರ ರಿಟರ್ನ್ ಮಾಡೋ ಮುಂದ ಸ್ಟಾಪ್ ಮಾಡ್ತಾರಣ್ಣ. ಸ್ಟಾಪ್ ಮಾಡಿ ಈ ತರ ಮತ್ತೆ ಹೋಗ್ತಾರ. ಎಣ್ಣೆ ವೇಸ್ಟ್ ಆಗ್ಬಾರ್ದು ಅದು ಔಷಧ ಅಂತ. ಈ ತರ ತಗೊಂಡು ಆರಾಮಾಗಿ ಮತ್ತ ಅದು ನೋಡ್ಕೋತಾ ಇರ್ತಾರಣ್ಣ ಯಾವಾಗ್ಲೂ. ಇಲ್ಲಿ ನಡ್ಬರ್ಕ್ನು 2 ಗಿಡ ಇಲ್ಲ ಅಂದ್ರ ಒಂದ್ ಸೈಡ್ ಅದು ಬಂದ್ ಮಾಡ್ತಾರಣ್ಣ, ಮತ್ ಚಾಲು ಮಾಡ್ತಾರ. ಕಂಟಿನ್ಯೂಸ್ ಇಲ್ಲಿ ಚಾಲು ಮಾಡಿ ಅಂತ ಅಲ್ಲ, ಈಗ ಕಂಟಿನ್ಯೂಸ್ ಅದನ್ನ ನೋಡ್ಕೋತಾ ಇರ್ತಾರ. ಇವಾಗ ನೋಡೋಣ ಈ ಗಿಡಕ್ಕೆ ಬೇಕಾಗಿರಲಿಲ್ಲ, ಬಂದ್ ಮಾಡಿದ್ದ. ಈಗ ಮತ್ ಮುಂದ್ 2 ಚಾಲು ಮಾಡ್ಕೊಂತ ಹೋದ ನೋಡ. ಅಲ್ಲಿ ಗಿಡ ಇಲ್ಲಣ್ಣ ಒಂದು. ಈಗ ಆ ಕಡೆ ಅಲ್ಲಿ ಸ್ವಲ್ಪ ಸ್ಲೋ ಇಡ್ತಾನ, ಎಲ್ಲ ಬಂದ್ ಮಾಡಿರ್ತಾನ ನೋಡ್. ಬಂದ್ ಮಾಡ್ದ ಅಲ್ಲಿ
ಕರೆಕ್ಟ್ ಒಂದು ಗಿಡ ಇಲ್ಲ, ರೋಗ ಬಂದು ಹೋಗ್ಯದಲ್ಲ. ಇನ್ನು ನೆಕ್ಸ್ಟ್ ಅಲ್ಲಿ ಗಿಡ ಅವ, ಅದು ಚಾಲು ಮಾಡ್ತಾನೆ. ಎಣ್ಣೆ ಉಳಿತಾಯ ಆಗುತ್ತೆ ಅಣ್ಣ, ಸುಮ್ಮನೆ ಕಂಟಿನ್ಯೂಸ್ ಆನ್ ಮಾಡಿ ಹೋಗೋದು ಇದು ಹೊಡೆಯೋ ಸಂಬಂಧ ಭಾಳ ವೇಸ್ಟ್ ಆಗುತ್ತೆ ಅವಾಗ. ಆದಷ್ಟು ಅಣ್ಣ ಇದು ಹೊಡಿಬೇಕಾದ್ರೂ ಸ್ವಲ್ಪ ಪ್ರಿಕಾಷನ್, ಕೈ ಮುಖ ಸ್ವಲ್ಪ ಮುಚ್ಕೋಬೇಕಣ್ಣ ರೆಗ್ಯುಲರ್ ಹೊಡೆಯೋರು. ಕೆಮಿಕಲ್ ಅಮೌಂಟ್ ನಮ್ಗೆ ಆಗಿ ಬರಲ್ಲ. ಈ ಸ್ಪೇಸ್ ಬಿಟ್ಟಿದ್ದು ಈ ತರ ಅನುಕೂಲ ಅಣ್ಣ ನಮ್ಗೆ ಎಣ್ಣೆ ಹೊಡೆಯಕ್ಕೆ ಇವಾಗ. ಮತ್ತೆ ಇಲ್ಲಿ ಮುಂದೂ ನಾವು ಸ್ಪೇಸ್ ಬಿಡ್ತಿರ್ತೀವಿ, ಆಚೆ ಕಡೆ ಈಚೆ ಕಡೆ ನೋಡಿರ್ಬೋದು. ಆ ಸ್ಪೇಸ್ ಬಿಟ್ಟಿದ್ದು ಈ ಕರ ಗಾಡಿಗಳು, ಇವು ಟ್ರ್ಯಾಕ್ಟರ್ಗಳು ಸಣ್ಣ ಪುಟ್ಟ ಟರ್ನ್ ಮಾಡ್ಕೊಳ್ಕ ಲೆಫ್ಟ್ ರೈಟಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಅಣ್ಣ ನಾವು ಇಲ್ಲಿಂದ ಗಿಡಗಳು ಲೈನ್ ಮಾಡ್ಬೋದು. ಬಟ್ ಈ ದೃಷ್ಟಿಕೋನ ಎಲ್ಲ ಮೊದಲೇ ಪ್ಲಾಂಟೇಶನ್ ಮಾಡೋ ಮುಂದೆ ಏನು ನಾವು ಮಾತಾಡಿವಲ್ಲ ಅವೆಲ್ಲ ಇವಾಗ ಈ ತರ ಹೆಲ್ಪ್ ಆಗುತ್ತಣ್ಣ. ಮಂಜು ಹಣ್ಣು ಇವತ್ತ ರೈಡರ್ ಆಗ್ಯಾನ. ಮಂಜು ಹಣ್ಣು ಆಲ್ಮೋಸ್ಟ್ ಅಲ್ಲ ದಾಳಿಂಬೆ ತೋಟಕ್ಕೆ ಕೀಟನಾಶಕ ಅನಿಲ್ ಅವ್ರು ಹೊಡೆದಿದ್ರ, ಹಾಗೆ ಸ್ವಲ್ಪ ನಾವು ಟ್ರೈ ಮಾಡಿದ್ವಿ. ಲಾಗ್ ಒಂಥರ ಡಿಫ್ರೆಂಟ್ ಆಗಿತ್ತ, ಚೆನ್ನಾಗಿತ್ತು ಒಂಥರ ಅನುಭವ ಮಾತ್ರ. ಚೆನ್ನಾಗಿದೆ. ಬಟ್ ಏನಪ್ಪಾ ಅಂತಂತಂದ್ರೆ ರೈತರ ಪ್ರತಿನಿತ್ಯದ ಅವ್ರ ಕೆಲಸಗಳನ್ನ ಅವ್ರು ಮಾಡ್ತಿರ್ತಾರ. ಅದೇ ಥರ ಇದೊಂದು ಭಾಗ ಅದರದ್ದು. ಇದೇ ಥರ ಹಲವಾರು ಕೆಲಸಗಳು ನಡೀತಾನೆ ಇರ್ತಾವೆ. ಬೆಳಗ್ಗೆ ಸುಮಾರು 4 ಗಂಟೆಗೆ ಎದ್ದರೆ ಸಂಜೆ 6 ಗಂಟೆವರೆಗೂ ಕೆಲಸದಲ್ಲಿ ಬ್ಯುಸಿನೇ ಇರ್ತಾರೆ. ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದೇ ಥರ ರೈತರ ಜೀವನ ಇರ್ತೈತಿ. ಎಂಜಾಯ್ ಮಾಡಿದಪ್ಪ ಮಾತ್ರ ಒಂಥರ ವಿಭಿನ್ನ ಅನುಭವ ಅಂತ ಅನ್ಬೋದ. ಯಾವ್ದು ಯೂನಿವರ್ಸಿಟಿನೂ ನಮ್ಗೆ ಕಲಿಸ್ಕೊಡಂಗಿಲ್ಲ ರೀ. ಹೌದಾ, ಪುಸ್ತಕ ಒಳಗೆ ಏನೈತೆ ಅದು ಹೇಳ್ತಾರ, ಬಟ್ ಪ್ರಾಕ್ಟಿಕಲ್ ಏನೈತಲ್ರಿ ಫೀಲ್ಡ್ ಒಳಗೆ ಮಾತ್ರ ಸಿಗತೈತೆ ನೋಡ್ರಿ. ಅನಿಲ್ ಅವ್ರ ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಇದು ಅನಿಲ್ ಮಿತ್ರ ಇಲ್ಲಿ ದಾಳಿಂಬೆ ತೋಟ, ಏನು ಬಳಗಾರಪಟ್ಟಿ ಅಂತೀವಿ ಈ ತೋಟದಾಗ. ಇಲ್ಲೇ ನಮ್ಮ ನೆರೆ ಹೊರವರ್ದು ಇದ್ರ ಹೆಸರು ಜಿಮ್ಮಿ ಅಂತ. ಅವ ಯಾವಾಗ ಸ್ಪ್ರೇ ಮಾಡಕ್ಕೆ ಇದು ಮಾಡ್ತಾನಲ್ಲ ಅವಾಗ ಆ ಸೌಂಡಿಗೆ ಬಂದ್ಬಿಡುತ್ತೆ, ಮ್ಯಾಲೆ ಕುತ್ಕೊಂಡು ಬಿಡುತ್ತಂತ ಹೇಳ್ತಿದ್ರು ಅವರು ಆವಾಗಲೇ. ಸ್ಪ್ರೇ ಮುಗೀತು, ಹೋಗಿ ಜಳಕ ಮಾಡಿ ನಾಷ್ಟ ಮಾಡಿ ಏನು ನಾವು ಮನೆತನದ ಬಗ್ಗೆ ಏನು ಇಂಟ್ರೊಡಕ್ಷನ್ ಒಂದು ಮಾಹಿತಿ ಕಲೆ ಹಾಕ್ಬೇಕಾಗಿದೆ, ಅದನ್ನು ಮಾಡೋಣ. ಎಕ್ಸಾಕ್ಟ್ಲಿ ಹೊರಡೋಣ ಇದ್ರೆ. ಎಸ್, ಮತ್ತೆ ಇವಾಗ ರೈಡರ್ ಚೇಂಜ್ ಆದ್ರೆ ನಾವು ಇವಾಗ ಮರಳಿ ಗೂಡಿಗೆ. ಮಹೇಶ್ ಮಹಾದೇವ್ ಮೇತ್ರಿ ಭಾರಿ ಹೊಡಿತಾನ ಗಾಡಿ ಅವನು. ಜಸ್ಟ್ ನಾವು ಈ ಕಡೆ ಬಂದು ತೋಟ ಕಣ ಈಗ ಮನೆ ಇದ್ದಲ್ಲಿ. ಬೆಳಗಿನ ಜಾವ ದಾಳಿಂಬೆ ತೋಟಕ್ಕೆ ಹೋಗಿದ್ವಿ. ದಾಳಿಂಬೆ ತೋಟದಲ್ಲಿ ಕೀಟನಾಶಕ ಸ್ಪ್ರೇ ಮಾಡಿ ಮನೆಗೆ ಬಂದ ಜಸ್ಟ್ ಫ್ರೆಶ್ ಅಪ್ ಆದ್ವಿ. ಆಲ್ರೆಡಿ ದರಪ್ಪ ಅವರು ರೆಡಿಯಾಗಿ ವೇಟ್ ಮಾಡ್ತಿದ್ದಾರೆ. ಹಾಯ್ ದರ್, ವಾಟ್ಸಪ್. ಹಾಯ್ ಅಣ್ಣ. ಡನ್. ಎಲ್ಲ ಫ್ರೆಶ್ ಅಪ್ ಆದ್ವಿ, ಜಳಕ ಆಯಿತು. ಈಗ ನಮ್ಮ ಮೊದಲಿನ ಮನೆ ಕಡೆ ಹೋಗಿ ನೋಡೋಣ, ಚಹಾ ಅಥವಾ ನಾಷ್ಟ ಮಾಡ್ಕೊಂಡು ಬರೋಣ. ನಮಸ್ಕಾರಮ್ಮ. ಅಣ್ಣ, ನಿನಗೆ ಹೇಳ್ತಿದ್ದಲ್ಲ ನಮ್ಮ ಇನ್ನೊಂದು 5ನೇ 6ನೇ ಹೊಲಕ್ಕೆ ಹೋಗ್ಬೇಕಾದ್ರೆ ಬುಯ್ಯಾರ್ ಹೊಲದ ಕಡೆ. ಹೌದು ಹೌದು, ಒಬ್ರು ಮಲ್ಲಪ್ಪಣ್ಣ ಇದ್ರು ಅಲ್ಲಿ, ನಮ್ಗೆ ಕೈ ಮಾಡಿದ್ರು ಹೋಗ್ಬೇಕಾದ್ರೆ. ನೆನಪದಿಲ್ಲ ನನಗೆ. ಅವ್ರೇನು ಮೊದಲು ಹೇಳೋದು ನಮ್ಮಲ್ಲಿ ಏನು ಈ ಮೊದಲ ಶುಗರ್ ಫ್ಯಾಕ್ಟ್ರಿ ಮುಂಚೆ ಬೆಲ್ಲ ಮಾಡ್ಕೊತ ಬರ್ತೀರ ಅಂತ ಹೇಳಿದ್ರಲ್ಲ, 30 ರಿಂದ 35 ವರ್ಷ ತನ ಇಲ್ಲಿ ಮಾಡ್ಕೊತ ಬರ್ತಿದ್ರು. ಇದೆಲ್ಲ ನಮ್ಮದು ಬೆಲ್ಲ ಅವರೇ ಮಾಡ್ತಿದ್ರು, ನಮ್ಮಲ್ಲಿ ಅವರೇ ಇದ್ರು. ಅವರು ಇವತ್ತು ಅನೇಸಿ ನಮ್ಮ ಮೆಡಿ ಕಡೆ ಬಂದಾರಣ್ಣ. ಓಕೆ, ಅವ್ರನ್ನ ಮಾತಾಡ್ಸನು, ಅವ್ರ ಬಗ್ಗೆ ಮಾಹಿತಿ ಕೇಳೋಣ. ಡೆಫಿನೆಟ್ಲಿ. ಅಣ್ಣ ಅವ್ರು ನಮಸ್ತೆ. ಇವ್ರು ಮಲ್ಲಪ್ಪಣ್ಣ ಅಣ್ಣ. ಇವ್ರ ಬಗ್ಗೆ ಹೇಳ್ಬೇಕಂದ್ರ 30 ರಿಂದ 35 ವರ್ಷ ತನ ಇಲ್ಲಿ ನಂಬಲ್ಲಿ ಬೆಲ್ಲ ಮಾಡೋರ್ ಮೇಸ್ತ್ರಿ ಇವ್ರೆ. ಇವ್ರು ಹೆಂಗಂದ್ರ ಅದು ಶುರು ಮಾಡಿದ ಉದ್ಯೋಗ ನಂಬಲ್ಲಿನೇ.
ಮತ್ತಿದು ಇವ್ರು ಏಕಟ್ಟ ಮಾಡ್ಕೋತ ಇಲ್ಲೇ 35 ವರ್ಷ ತನ ಮಾಡಿದಾರಣ್ಣ ಅಂದಾಜು. ನಮ್ದೇನು ಇವಾಗ 2,500 ಟನ್ ಗಂಗಾವತಿ ಕಬ್ಬು ಬೆಳಿತಿದೆ ಅವಾಗ. ನಮ್ಮ ಬಾಬಾ ರಾಮಣ್ಣ ಮಳಸಿದಪ್ಪ ಮೇತ್ರಿ ಅವರು ಮತ್ತೆ ಹೊನ್ನಪ್ಪ ಮಳಸಿದಪ್ಪ ಮೇತ್ರಿ ಅವರು ಒಕ್ಕಲ್ತನ ಮಾಡೋ ಟೈಮಿಗೆ ಇವ್ರು ಬೆಲ್ಲ ಮಾಡ್ತಿದ್ರಣ್ಣ. ಅವಾಗ ಹೆಂಗಂದ್ರೆ ಎಲ್ಲಾ ಹೊಲದ ಬೆಳೆದಿದ್ದು ಏನ್ ನಾ 3 ಹೊಲದಾಗ ಗಾಣ ಸೆಟಪ್ ತೋರ್ಸಿನಲ್ಲ, ಊರ್ ಮುಂದಿನ ತೋಟ ಮತ್ ಈಚ ಕರ್ಲ್ ತೋಟ ಮತ್ ಮ್ಯಾಲ ದಾಳಿಂಬಿ ಪಟ್ಟಿ ಬಳಗಾರ ಪಟ್ಟಿ ಏನಂತೀವಿ ಅಲ್ಲಿ ಏನ್ ಸೆಟಪ್ ಇದ್ದವಲ್ಲಣ್ಣ, ಅವೆಲ್ಲಾ 3 ಸೆಟಪ್ಕ ಎಲ್ಲಾ ಹೊಲದಾಗ ಕಬ್ಬಿದಕ್ರ ಅಲ್ಲೆಲ್ಲಿ ಹೋಗಿ ಒಂದೊಂದ್ ಆಗನ ಒಂದೊಂದು ಇವರೇ ಗಾಣ ಮಾಡ್ತಿದ್ರು. ಆ ಕಬ್ಬು ಕಟಾವು ಮಾಡಿ ಆ ಗಾಣದ ಪಟ್ಟಿ ಮೇಲೆ ತಂದು ಅಂದ್ರ ಅಲ್ಲಿ ಆ ಏನ್ ಸ್ಥಳಕ್ ತಂದು ಅದ್ರ ಮುಂದೆ ರಸ ಹೆಂಗ್ ತೆಗಿಬೇಕು, ಅದನ್ನ ಹೆಂಗ್ ಕುದಿಸ್ಬೇಕು, ಎಲ್ಲಾ ಒಂದು A to Z ಅದು ಬೆಲ್ ಹೊರಗಾಗಿ ಪ್ಯಾಕ್ ಆಗಿ ಮಾರ್ಕೆಟಿಗೆ ಹೋಗತನ ಇವ್ರಿಗೆ ಬಹಳ ಅನುಭವಣ ಅದರಲ್ಲಿ. ಇವ್ರದೇ ಅಲ್ಲಿ ಮಾಹಿತಿ, ಇವರೇ ಎಲ್ಲರಿಗೂ ಮಾರ್ಗದರ್ಶನ ಮಾಡೋರಣ್ಣ. ಇವನ್ ನಮ್ಮ ತಂದೆಯವರಿಗೂ ಈ ಬೆಲ್ಲ ಹೇಗ್ ಮಾಡೋದಂತ ಗೊತ್ತಿರ್ಲಿಲ್ಲ, ಇವರಿಂದನೇ ಮಾಡ್ತಿದ್ರು. ನೋಡೋಣ, ನಾನು ಆ ಇನ್ಫಾರ್ಮೇಶನ್ ಗಿಂತ ಇವ್ರ ಬಾಯ್ಲಿನೇ ಕೇಳೋಣ. ಡೆಫಿನೆಟ್ಲಿ ಇದ್ದರು. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಪ್ಲಾನ್ ಮಾಡಿರ್ಲಿಲ್ಲ ಅಣ್ಣವ್ರದ. ಇದು ಅನ್ಎಕ್ಸ್ಪೆಕ್ಟೆಡ್. ಮತ್ತೆ ಇವ್ರದ್ದು ನಮ್ಮ ತಂದೆಯವ್ರದ್ದು ಬಹಳ ಒಡನಾಟಣ, ಬಹಳ ಪ್ರೀತಿ ಪ್ರೇಮ ಬಾಂಧವ್ಯದಿಂದ ಇವ್ರ ಮೇಲೆ ಅವ್ರಿಗೆ ಬಹಳ ನಂಬಿಕೆ. ಮಲ್ಲಪ್ಪಣ್ಣ ಅಂದ್ರೆ ಮುಗೀತು, ಅವ್ರ ಏನ್ ಹೇಳಿದ್ ಹ್ಞೂ ಅಷ್ಟೇ. ಮತ್ತ ಕಾಕೋರಂದ್ರ ಇವ್ರಿಗೂ ಬಹಳ ಪ್ರೀತಿ ಪ್ರೇಮ. ಅದು ನೋಡಿದವರಿಗೆ ಸುತ್ತಮುತ್ತ ಇದ್ದವ್ರಿಗೆ ಗೊತ್ತ. ನಾವ್ ಏನಾದ್ರು ಹೇಳಿದ್ರೆ ಬಹಳ ಈ ತರ ಅನ್ಸ್ಬಹುದು. ಇದೇ ತರ ಅಣ್ಣ ಇನ್ನೂ 4-5 ರೈತ ನಂಬಲ್ಲಿ ಇದ್ರು. ನಮ್ಮ ಏನ್ ತೋಟಗಳು ಮಾಡಿರು, ಭೀಮಣ್ಣ ತೆಲ್ಸಂಗಾಲಿ, ದರಪ್ಪ ತೆಲ್ಸಂಗಾಲಿ, ಮತ್ತ ಲಕ್ಷಪ್ಪ ತಾಂಬಾ ಆಲಿ, ಇವ್ರು ನಿಂಗಪ್ಪಣ್ಣ ತಾಲಿ, ಬಹಳ 5-6 ಮಂದಿ ನಮ್ಗೆ ಒಕ್ಕಲ್ತನ ಮಾಡ್ಕೋತ ಬಂದಾರ. ನಮ್ಮ ಎಲ್ಲಾ ಕೆಲ್ಸಗಳು ಒಂದೊಂದು ತಮ್ಮ ಕೆಲಸ ಆತನೇ ಅವರೇ ಮಾಡ್ಕೋತ ಹೊಂಟಿರು. ನಾವ್ ಅದಕ್ಕೆ ಹೆಂಗಣ್ಣ ಈಗ ಆಫೀಸ್ನಾಗ ಒಮ್ಮೆ TV ಲೀಡ್ ಇರ್ತಾನಲ್ಲ, ಚಲೋ ಅಂದ್ರ ಹೆಂಗ ಅವ್ರವ್ರ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರಲ್ಲ, ಈ ತರ ಒಂದೊಂದು ಹೊಲ ಅಲ್ಲಿ ಒಂದೊಂದು ಕೆಲ್ಸಗಳು ಅವ್ರು ಮಾಡ್ಕೊತ ಹೊಂಟಿರು. ನಾವ್ ಬಾಳ ವೇಟ್ ಮಾಡೋದು ಬೇಡ, ಇವ್ರಿಗೆ ಇನ್ಫಾರ್ಮೇಶನ್ ಕೇಳೋಣ. ಡೆಫಿನೆಟ್ಲಿ ಇದ್ದರು. ಹಾಗಿದ್ರೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಬೆಲ್ಲ ತಯಾರಿಕೆದಲ್ಲಿ ಅಷ್ಟೊಂದು ಪರಿಣಿತಿಯನ್ನ ಹೊಂದಿರ್ತಾರಲ್ಲ ಅವ್ರ, ನಮ್ಮ ಬೆಲ್ಲ ತಯಾರಿಕೆ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೋದು ನಮ್ಮ ವೀಕ್ಷಕರಿಗೆ? ಮಾಡೋಣ. ಈಗ ಹೆಂಗೆ ನನಗೆ ಒಂದು IT ಎಕ್ಸ್ಪೀರಿಯನ್ಸ್ ಅಲ್ಲಿ ಹೆಂಗಂದ್ರೆ ಈ ಸಾಫ್ಟ್ವೇರ್ ಟೈರ್ಸ್ ಅಲ್ಲಿ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ನಮಗೆ ಹೇಳ್ತೀವಲ್ಲ ನಾವು 10 ವರ್ಷ ಎಕ್ಸ್ಪೀರಿಯನ್ಸ್ ಅಂತ, ಇವ್ರಿಗೆ ಸುಮಾರು 30+ ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ಅದ ಅಣ್ಣ. ಆ ತರ ಅದ ಮಾಹಿತಿ ಕೇಳೋಣ ಇವ್ರಿಗೆ. ಡೆಫಿನೆಟ್ಲಿ ಮಮ್ಮರಿ ಹೆಂಗ್ ಮಾಡ್ತಿದ್ರಿ ಬೆಲ್ಲ ಅವಾಗ? ನಾವು ಹಿಂಗ ಕಬ್ಬು ಕಡ್ಲಿಕ್ಕ ಒಂದ್ 8-10 ಮಂದಿ ಹೆಣ್ಮಕ್ಳು, ಒಂದ್ 8-9 ಗಡಸೋರು ಕಬ್ಬು ಕಡದು ಹೊಲ್ತು ತಂದು ಗಾಣಗುಲಿ ಮ್ಯಾಗೆ ತಂದಲ್ಲಿ ಹಾಕ್ತಿರಿ ಅತ್ತಗಾಡಿ. ನನಗ ಸ್ವಲ್ಪ ನೆನಪದ್ರಿ, ನಾವಿನ ಅವಾಗ ಹುಟ್ಟಿತಿಲ್ಲ ಅನಿಸ್ತಾ, ಅದೆರಡು ಮೊದಲಿಡದೆ ಮಾಡ್ಕೊತ ಬಂದಿರಿ ನೀವು. ನಮಗೆ ಈಗ ಎಲ್ಲಿ ಬಹಳ ವರ್ಷ ಇದು ಆಗ್ಯದ, ಈಗೆಲ್ಲ ನಾವು ದೊಡ್ಡವರಾಗಿವಿ. ಅವಾಗೆ ನೀವು ಶುರು ಮಾಡಿದತ್ ನಮಗ್ ನೀವು ಹೇಳಿರಿ, ಮತ್ತ ನಾವು ದೊಡ್ಡವರಾದ್ಮೇಲೆ ನೀವ್ ಹೇಳ್ಕೊತ ಬಂದಿರಿ, ಕಾಕನು ಹೇಳ್ಯಾರ, ಕೇಳಿವಿ ಅದನ್ನು ಮಮ್ಮ. ನಾವು ಇಲ್ಲಿ ಕಲ್ತಿದ್ದೆ ಇಲ್ಲೇ ರೀ. ಬೆಲ್ಲ ಮಾಡದೆ ನಮ್ಮ ಇವ್ ಮೇತ್ರಿ ಅವ್ರ ಇದ್ರ ಕಲ್ತಿದ್ದು. ಅಲ್ಲಿ 30-35 ವರ್ಷ ತಕ ಅಲ್ಲೇ ಬಳಿ ಕಾಯ್ತರಿ ಮಮ್ಮ. ಈಗ ಕಲ್ತಿದ್ದಿಲ್ಲ ಅಂದ್ರೆ ನಿಮಗೇ ಮಾಡಂದ್ರು ಹೆಂಗ್ರಿ? ನಾವ್ ಅಲ್ಲಿ ಮಾಲಿಪುರ್ ಸೈಡ್ ಹೋಗಿದ್ದೇವೆ. ಸ್ವಲ್ಪ ಇದು ಇತ್ತು ಮಾಹಿತಿ ಅಷ್ಟೇ. ನಮ್ಮನ್ನ ಅದೇ ರೀತಿನೇ ಇದು ಮಾಡ್ಕೋತ ಇಲ್ಲೇ ಸಾವ್ಕಾರ ಮೇಲೆ ಹೋಗುವ, ಎಲ್ಲಿ ಹೋಲಿಲ್ಲ. 30 ವರ್ಷ 35 ವರ್ಷ ಎಲ್ಲಿ ಹೋಲಿಲ್ಲ. ಇದ್ರಾಗೆ ನೀವು ಬಹಳ ಪರಿಣಿತಿ ಆಗ್ಬಿಟ್ರಿ. ಕಡದು ತಂದು ಗಾಣಕ್ ಕೊಟ್ರಿ. ಅಲ್ಲಿಂದ ಅವು ಗಸಟಿನ ಡಬ್ಬ ಅವು ಏನ್ ಮಾಡವ್ರಿ, ಅವು 10-20 ಲೀಟರ್ ಏನೋ ಹಿಡಿತಿದ್ದೇವ್ರಿ. ಅವು 25 ಲೀಟರ್ ಗಸಟಿನ ಡಬ್ಬ ಅಂತ 50 ಡಬ್ಬ ಹಾಕ್ತಿದ್ದೇವ್ರಿ. ಅದಕ್ಕ 50 ಡಬ್ಬ ಅದು ಇದು ಒಂದ್ ಕಡೆ 50 ಡಬ್ಬ ಹಾಕ್ತಿದ್ವಿ. 50 ಡಬ್ಬಗಳು ಮೊದಲ ರೌದಿ ಇರ್ಲಿಲ್ಲ. ಅಲ್ಲಿ ನಾವು ಕಟ್ ಮಾಡಿ ಇಟ್ಟು ಬೆಲ್ಲ ಅದಕ್ಕೆ ಬೀಳ್ಸೋದಕ್ಕೆ ಒಂದು ಅದ್ಮಾಸ ಇದೆ. ಎತ್ತನು ನಡೀತಿದಿಲ್ಲ, ಕಮ್ಮನು ನಡೀತಿದಿಲ್ಲ. ಅವ್ ಪೌಡ್ರ್ ಸ್ವಲ್ಪ ಎಲ್ಲಾ ನಿಮಗ್ ಮಾಹಿತಿ ಇತ್ತು. ಆ ಕಬ್ಬು ಕುದಿಸೋದ್ ಹೆಂಗ, ರಸ ಮಾಡಿ ಅಲ್ಲಿಂದ ಇಂಜಾನ್ ಹಚ್ಚಿ ಮೊದಲ ಥೋಡೆ ಮನುಷ್ಯರ ಹಾಕ್ತಿದ್ರು. ಇದರಾಗ ತಂದ್ ಹಾಕ್ತಿದ್ರಲ್ಲ ಬೆಲ್ಲ ಆಗನ, ಮಡಿಯಾಗ ಹಾಕ್ತಿದ್ರಿ. ಮಡಿ ಒಳಗ್ರಿ ನಾವ್ ಅವಾಗ ಬರ್ತಿರ್ತಿದ್ವಿ, ಅದು ಮೆತ್ತನ್ ಬೆಲ್ಲ ತಿನ್ಲಿಕ್ಕೆ. ಅದಾಗ ಹಂಗೆ ರಸ ತೆಗೆದು ಬೆಲ್ಲಗ್ ಹಾಕಿ ಅಲ್ಲಿಂದ ಬಾಜಿ ಇರ್ತಾವ್ರಿ. ಬಾದಲಿ ಇರ್ತಿವಿ 10 kg 15 kg 50 kg ಇದ್ದು ಅಂತ ಹೇಳ್ಯಾರ ನನಗೆ. ಆ ತರ ಎತ್ತೋರ್ ಇದ್ರ ಅವಾಗ. ಅದಾಗ ಹಂಗೆ ಮಾಡ್ಕೋತ ಅಲ್ಲಿಂದ ಕಡೆ 8 ಮಂದಿ ಕಡೆ ಎತ್ತಿದ್ದೇವ್ರಿ. ಬರೋವ್ರಿ. ಅವೆಲ್ಲಾ ಶಿಸ್ತಾಗಿ ಅದಕ್ಕೆ ಬೆಲ್ಲ ಹದ ಮಾಡಿ ತುಂಬಿ ಅದು ನಾವು ತಟ್ಟಿ ಹೊಡೆದು ಇಡ್ತಿದ್ದೇವ್ರಿ. ಬರೋವ್ರಿ. ಮುಂದ್ ಮಾರ್ಕೆಟ್ ಕಳಿಸ್ತಾನೆ ನಿಮ್ದೇ ಇತ್ತು. ನಿಮ್ಗ ಅದ ನನಗ್ ಸ್ವಲ್ಪ ತಿಳಿತಿತ್ತಮ್ಮ, ಬಟ್ ಅಟ್ ನನಗೆ ಇನ್ನ ನೆನಪಿಲ್ಲ. ನಾವ್ ಸಣ್ಣವ್ರು ಇದ್ದೇವ್ ಬಾಳ. ಮತ್ ಇನ್ನೊಂದ್ ಈಗ ಕಾಕವ್ರು ಹೊನ್ನಪ್ಪ ನಮ್ ತಂದೆಯವ್ರು ಇದ್ರಲ್ಲ ಅವಾಗ, ಹೊನ್ನಪ್ಪ ಮಳಸಿದಪ್ಪ ಮೇತ್ರಿ ಅವ್ರು, ಅವ್ರದ್ದು ಮತ್ತ ನಮ್ ಬಾಬಾ ರಾಮಣ್ಣ ಮಳಸಿದಪ್ಪ ಮೇತ್ರಿ ಅವ್ರು ಹೆಂಗಿತ್ತಮ್ಮ ಒಡನಾಟ ಹೆಂಗಿತ್ತು ನಿಮ್ದು ಅವ್ರದ್ದು? ಅವರೇ ನಾವು ಧೈರ್ಯ ಕೊಟ್ಟು ನಡೆಸಿದವ್ರಿ.
ಅಂದ್ರೆ ನಿಮ್ಮದು ಅವ್ರದ್ದು ಪ್ರೀತಿ ಪ್ರೇಮ ವಾಸ್ತವ್ಯದಿಂದ ಬಹಳ ಚಂದ ಬಂದಿರಿ. ಅವರೇ ಎತ್ ಕಟ್ಕೊಂಡು ಇರ್ತಿದ್ರಿ ಅಲ್ಲಿ. ಬಾಬಾ ಅದೇ ಬಾಬಾ ಹೇಳ್ತಾರ ಬಹಳ ಕತಿ ಅದ ಧೈರ್ಯನೇ ಹೇಳೋದು ಅವಾಗೇ ನನಗೆ ಧೈರ್ಯ. ಅವ್ರ ಹೆಸರೇ ಅಂದ್ರ ಧೈರ್ಯ ಅಂತ ಹೇಳ್ತಾರ. ಇನ್ನ ನಮ್ಮ ಹೊನ್ನಪ್ಪ ಮೇತ್ರಿ ಅವರು ನಮ್ಮ ತಂದೆಯವ್ರ ಹೆಸರು ಅಂದ್ರೂ ಮತ್ತ ಆ ರಾಮಣ್ಣ ಆ ಧೈರ್ಯಕ್ಕಿರೋ ಇನ್ನೊಂದ್ ಸಮಾನಾರ್ಥ ಪದ ಅವ್ರ ಹೆಸರು ಅಂತ ಹೇಳ್ತಾರ, ಮತ್ತ ಅವ್ರ ವ್ಯಕ್ತಿತ್ವ ಅಂತ ಹೇಳ್ತಾರ. ಚಲೋ ಅವ್ರದಿಂದ ನಾ ಇಟ್ಟು ಇದು ಮಾಡಿದ್ದು. ನಮ್ಗನು ಮುಂದ ಈ ಫ್ಯಾಕ್ಟ್ರಿ ಬಂದ್ ಒಳಕ್ಕ ಅವ್ರು ಎಬ್ಡಿ ಅವ್ರು ಬಂದು ನೀವು ಬಂದ್ ಮಾಡ್ರಪ್ಪ, ಅದೇ ಈ ಕಡೆ ಬಂದ್ ಮಾಡ್ರಿ ನಮಗ್ ಕಾರ್ಖಾನೆ ಕೊಡ್ರಿ ಬೇನೂರ್ದಾಗ ಶಿವಕುಮಾರ್ ಕಾರ್ಖಾನೆ ಕೊಡ್ರಿ ಅಂದ್ ಸ್ವಲ್ಪ ಇದು ಮಾಡ್ದಾಕಾರ ಚಾಲು ಆದ್ರೂ ಒಂದ್ ವರ್ಷ ಮಾಡಿದೇವ್. ಬರೋಬರಿ ಅಂದ್ರಣ್ಣ ಇವ್ರು ಬಂದ್ ಮಾಡಕ್ ಕಾರಣ ಅಂದ್ರ ನಮ್ಮ ಊರಾಗ ಶುಗರ್ ಫ್ಯಾಕ್ಟ್ರಿ ಐತಣ್ಣ. ಅವ್ರು ನಮ್ಮೋರೇ, ಅವರು ನಮ್ಮ ಆತ್ಮೀಯರೇ. ಅವ್ರು ಬಂದ್ ಏನ್ ಮಾಡಿದ್ರಿ, ನಾವೆಲ್ಲಾ ಕಾರ್ಖಾನೆ ತರ ಪ್ಲಾನ್ ಮಾಡತ್ತೀವಿ, ಊರವ್ರಿಗೆ ಕೆಲಸ ಆತದ, ಇದನ್ನ ಸ್ವಲ್ಪ ನೀವು ಸ್ವಲ್ಪ ಬಂದ್ ಮಾಡ್ರಿ ನಮ್ ಕಡೆ ಕಬ್ಬು ತೊಗೊಂಬಾರ ಅಂತ ಹೇಳಿದ ಬಳಿಕ ಇವ್ರು ಅಂದಿನ ಹಿಡಿದು ಈ ಕಡೆ ಸ್ವಲ್ಪ ಬಿಡ್ಕೋತ್ ಬಂದು ಈ ಕಾರ್ಖಾನೆ ನಮ್ಗೆ ಅನುಕೂಲ ಆಗ್ಯದ ಆ ರೇಟ್. ಮತ್ತ ಈ ಕೂಲಿ ಕಾರ್ಮಿಕರು ತೊಗೊಂಡ್ ಮಾಡ ಇವಾಗ ಶಕ್ಯ ಇಲ್ಲ, ಮತ್ತ ಅದ್ರ ಸಲುವಾಗಿ ಕಾರ್ಖಾನೆ ಕುಡ್ಕೋತ ಹೊಂಟಿದ್ದೇವು. ಮಾಮ ಬಹಳ ಚಂದಾಗಿ ಮಾಹಿತಿ ನಮಗ್ ಕೊಟ್ರಿ, ತಮಗೂ ಕೂಡ ಬಹಳ ಧನ್ಯವಾದಗಳು ಮಾಮ. ನಾವಿವತ್ತ ಸುಮಾರು 100ಕ್ಕಿಂತ ಅಧಿಕ ವರ್ಷಗಳ ಕೃಷಿಯ ಇತಿಹಾಸವಿರುವ ಕುಟುಂಬದ ಜೊತೆ ಇದ್ದೇವೆ. ನಮ್ಮ ಜೊತೆ ಇವಾಗ ದರೆಪ್ಪ ಅವರು ಇದ್ದಾರೆ. ದರೆಪ್ಪ ಅವರ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾರೆ ನಮ್ಮ ವೀಕ್ಷಕರಿಗೆಲ್ಲ. ಖಂಡಿತವಾಗಿಯೂ ಅಣ್ಣ, ನಮ್ಮ ಕುಟುಂಬದವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೇನೆ. ಮೊದಲನೇದಾಗಿ ನಮ್ಮ ತಾಯಿಯವರು ಶ್ರೀ ಬೌರಮ್ಮ ಹೊನ್ನಪ್ಪ ಮೇತ್ರಿ ಅವರು. ಅಮ್ಮ ನಮಸ್ತೆ. ಆದ ನಂತರ ನಮ್ಮ ದೊಡ್ಡಪ್ಪನ ಎರಡನೇ ಮಗನಾಗಿರ್ತಕ್ಕ ಶ್ರೀ ಮಹಾದೇವ ರಾಮಣ್ಣ ಮೇತ್ರಿ ಅವರು. ಅಣ್ಣ ನಮಸ್ತೆ. ಮತ್ತೆ ಅವರೇ ಏನು ನಮ್ಮ ಬಾಬೋರ್ ಇನ್ನೊಬ್ಬರು ಮಗನಾಗಿರ್ತಕ್ಕಂಥ 4ನೇ ಮಗ ಆಗಿರ್ತಕ್ಕಂಥ ಶ್ರೀ ಭೀಮಾಯಿ ರಾಮಣ್ಣ ಮೇತ್ರಿ ಅವರು. ಇವರು ಅಣ್ಣ ನಮಸ್ತೆ. ಸೊ ಈಗ ಏನಣ್ಣ ಇವರು ಹೋಗ್ತಾ ನಾನು ನಿನಗೆ ಇವ್ರದ್ದು ಜವಾಬ್ದಾರಿಗಳೇನು, ಇಲ್ಲಿ ಯಾವ ಥರ ನಮ್ಮ ಕುಟುಂಬನ ನಿರ್ವಹಣೆ ಮಾಡ್ತಿದ್ದಾರೆ, ಮತ್ತು ಯಾವ ಥರ ಇವರು ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಮತ್ತು ಇನ್ನೂ ಅಣ್ಣ ನಮ್ಮ ಕುಟುಂಬದ ಸದಸ್ಯರಿದ್ದಾರೆ, ಅದು ನಾನು ನಿಮಗೆ ಹೋಗ್ತಾ ಗೊತ್ತು ಮಾಡ್ತೀನಿ. ಇಷ್ಟೊತ್ತು ನಾವು ಕೃಷಿ ಪ್ರಧಾನದ ಕುಟುಂಬದ ಜೊತೆಗಿದ್ವಿ. ಸುಮಾರು 100ಕ್ಕಿಂತ ಅಧಿಕ ವರ್ಷ ಇತಿಹಾಸವುಳ್ಳ ಮನೆತನ ಜೊತೆ ನಾವು ಎಷ್ಟೊತ್ತು ಸಮಯವನ್ನು ಕಳ್ಕೊಂಡ್ವಿ, ಪ್ರತಿಯೊಂದು ಮಾಹಿತಿನ ತಿಳ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಕುತೂಹಲವಾಗಿತ್ತು. ದರೆಪ್ಪ ಅವರು ನಮ್ಗೆ ಈ ಕಾರ್ಯಕ್ರಮ ನಡೆಸೋದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಅದ್ರ ಜೊತೆ ಅವ್ರ ತಾಯಿಯವರಾಗಿರ್ಬೋದು, ಅಣ್ಣನವರಾಗಿರ್ಬೋದು, ಅವರ ಸಮಯವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಅವರ ಜೀವನ ಮತ್ತು ಅವರ ಮುಂದಿನ ಗುರಿಗಳಲ್ಲಿ ಯಶಸ್ವಿ ಸಿಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂ ಮುಗಿಸ್ಕೊಂಡೆ ಮಧ್ಯಾಹ್ನ ಆಗಿದೆ ಇವಾಗ. ಹಾಗೆ ಕೆಲವೊಂದು ಡ್ರೋನ್ ಶೂಟ್ ಮಾಡ್ತಾ ಇದ್ದೇವೆ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಫುಟೇಜಸ್ ಎಲ್ಲ ಚೆನ್ನಾಗಿರಲಿ ಅಂತೇಳಿ. ನೋಡ್ರಿ ಅಣ್ಣವ್ರ ಎಮ್ಮೆ ಮೇಯಿಸ್ತಿದ್ದಾರೆ. ಅಣ್ಣವ್ರ ನಮಸ್ತೆ. ನಮಸ್ಕಾರ. ಆರಾಮ್ರಿ? ಆರಾಮದೀವಣ್ಣ. ತಾವ್ ಆರಾಮಿದ್ದೀರಿ? ಬೆಂಗಳೂರದವ್ರಲ್ರಿ ನೀವು? ಹೌದ್ರಿ ಅಣ್ಣ, ಹೌದು. ಹುಬ್ಬಳ್ಳಿ ಅಣ್ಣ. ಹಾ ಅಣ್ಣ. ನೋಡ್ರಿ ಇವಾಗ ಡ್ರೋನ್ ಶಾಟ್ ತೊಗೊಳಕ್ ರೆಡಿ ಮಾಡತ್ತೆ ನಾವು. ಆಲ್ಮೋಸ್ಟ್ ಡ್ರೋನ್ ರೆಡಿ ಮಾಡಲ್ಲಿದೆ ಇವಾಗ. ನೋಡ್ರಿ ನೋಡ್ರಿ ಡ್ರೋನ್. ನೋಡ್ರಿ ಇವಾಗ ಡ್ರೋನ್ ಕ್ಯಾಪ್ಚರ್ ಮಾಡಕತ್ತೀವಿ. ಅಲ್ಟಿಮೇಟ್ ಇರ್ತೈತಿ ಮಾತ್ರ. ಆಲ್ಮೋಸ್ಟ್ ಚೆನ್ನಾಗಿರೋ ಶೂಟ್ನ ಕ್ಯಾಪ್ಚರ್ ಮಾಡ್ತಿದ್ದೇವೆ. ನಮ್ಮ ಮಹಾದೇವಣ್ಣವ್ರದ್ದು ಒಂದು ಪುಷ್ಪ ಶಾಟ್ದ ಮಾಡ್ಕೊಂಡಿದ್ದೇವೆ ರೀ. ಅದು ಆಲ್ಮೋಸ್ಟ್ ಇಲ್ಲಿ ಅದೇ ಡ್ರೋನ್ ಕ್ಯಾಪ್ಚರ್ ನಡೀತಿದೆ, ಟೀಮ್ ವರ್ಕ್ ಮಾಡ್ತಿದೆ ಅದ್ರ ಮೇಲೆ. ಓಕೆ 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 ಹಳ್ಳಿಯವರು ಹಳ್ಳಿ ಮತ್ತು ಅವಿರ್ಕೇಡ ಇಂಡಿಯವರ ಓಕೆ ಓಕೆ. ಅಣ್ಣ ಇಲ್ಲಿ ನೀವು ಹೇಳದಲ್ಲ ಬಸವರಾಜ್ ಹಂದಿಯವ್ರು ಅದಾರ, ನಮ್ಮ ಕಬ್ಬು ಕಟಾವು ಮಾಡಿ ಒಯ್ಯೋದು ಅವರೇ ಬಹಳ ವರ್ಷಗಳಿಂದ ಅಂತ. ಅವ್ರ ತಂದೆಯವ್ರಣ್ಣ ಇವರು. ಓಕೆ ಸರ್ ನಮಸ್ತೆ. ಇಲ್ಲೇ ನಾವು ನೆರೆ ಹೊರದವರು, ಇಲ್ಲೇ ಯಾವಾಗಲೂ ಇಲ್ಲೇ ಇರ್ತೀವಿ ಅಣ್ಣ ನಾವು. ಮತ್ತು ಹಂಗೆ ಡ್ರೋನ್ ಶಾಟ್ ಮುಗೀತು. ಅಣ್ಣಗಳು ಸುಸ್ತಾಗ್ಯಾರ ಅನ್ನಿಸ್ತ. ಈ ಅಣ್ಣ ಒಬ್ನೇ ಬಹಳ ಉಲಾವದಣ್ಣ. ಪರವಾಗಿಲ್ಲ. ಕಬ್ಬಿಂದ ಮುಗಿಸ್ಕೊಂಡು ಇವಾಗ ದಾಳಿಂಬೆ ತೋಟ ಕಡೆ ಹೋಗ್ತಿದ್ದೇವೆ. ದೋ ಕಾರ್ಡ್ಕ ಮಾಲೀಕ್ ಇಲ್ಲದಾನ, ನೋಡೋಕೆ ಸಿಂಪಲ್ ಅದ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಡ್ರೋನ್ ಮಾಲಕರು ಇಲ್ಲೇ ಅದಾರ.
ನಾವು ದಾಳಿಂಬೆ ತೋಟಕ್ಕೆ ಹೊಂಟೇವೆ ನೋಡ್ರಿಪ್ಪ. ಫೈನಲಿ ನಾವು ದಾಳಿಂಬೆ ತೋಟಕ್ಕೆ ಬಂದೆ. ನಮ್ಮ ಮಾಲಕರು ಅದಾರ ನೋಡ್ರಿ. ಇವಾಗ ಇದನ್ನೆಲ್ಲ ಗಿಚ್ಚ ಡ್ರೋನ್ ಶಾಟ್ ತೊಗೊಳ್ಳೋಣ. ಇವಾಗ ಡ್ರೋನ್ ಶಾಟ್ ತೊಗೊಂಡು ಮನೆಗೆ ಊಟಕ್ಕೆ ಹೊಡೋಣ. ನಾವಿವಾಗ ದಾಳಿಂಬೆ ತೋಟದಲ್ಲಿದ್ದೇವೆ. ದಾಳಿಂಬೆ ತೋಟದಲ್ಲಿ ಡ್ರೋನ್ ಶೂಟ್ ಮಾಡ್ತಾ ಇದ್ದೇವೆ ನೋಡ್ರಿ. ದರಪ್ಪ ಅಣ್ಣವರು ಎಲ್ಲರೂ ಇದ್ದೇವೆ. ಅನಿಲ್ ಅವರು ಇದ್ದಾರೆ, ಮಾದೇವಣ್ಣವ್ರು ಇದ್ದಾರೆ. ನಾವೇನೋ ಸರಳಾಗಿ ಡ್ರೋನ್ ಶಾಟ್ ತೊಗೊಂಡ್ಬಿಡ್ತೀವಿ ಅಂತ ಹೇಳ್ಬಿಡ್ತೀವಿ. ಬಟ್ ಡ್ರೋನ್ ಶಾಟ್ ತೊಗೊಳ್ಳೋದಷ್ಟು ಸರಳ ಇಲ್ಲರಿ. ಅದು ಎಲ್ಲ ಕರೆಕ್ಟ್ ಇರಬೇಕಾದ್ರೆ ನಮ್ಗೆ ವೆದರ್ ಸಪೋರ್ಟ್ ಮಾಡೋಂಗಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಗಾಳಿ ಬರ್ತಿರ್ತೈತಿ, ಕಂಟ್ರೋಲ್ ಸಿಗಂಗಿಲ್ಲ ಡ್ರೋನ್. ವೈರ್ ಲೆನ್ಸ್ ಇತ್ತಂತ ಮುಗ್ದು ಹೋಯ್ತು ನೋಡ್ರಿ ಡ್ರೋನ್ ಸ್ಟಾಪ್. ನೋಡ್ರಿ ಓನರ್ಗಳೆಲ್ಲ ಹೆಂಗೆ ನಿಂತಾರೆ. ಬಟ್ ಯಾಕಪ್ಪ ಅಂತಂದ್ರೆ ಸಂಪತ್ ಆ ಥರ ಇದೆ. ಡೆಫಿನೆಟ್ಲಿ ಹೌದು, ನಿಜ ನಿಜ, ಅದು ಮಾತ್ರ ಸತ್ಯ ನೋಡ್ರಿ. ಆಲ್ಮೋಸ್ಟ್ ಡ್ರೋನ್ದ ಎಲ್ಲ ಕೆಲಸ ಮುಗಿತಾ, ರಿಟರ್ನ್ ನಾವು ಮನೆಗೆ ಹೊಡ್ತಾ ಇದ್ದಾವೆ. ಉದಯ್ ಕುಮಾರ್ ಅಣ್ಣವ್ರಣ್ಣ ಹಿಳಿಯಿಂದ ಬಂದಾರ. ಎಲ್ಲಿಂದಪ್ಪ? ಹಿಳಿ. ಓ, ಮಹೇಶ್ ಅವರ ನಮ್ಮ ಜೊತೆ ಇದ್ದಾರಪ್ಪ. ಹೆಂಗೆ ಅನಿಸ್ತಿದೆ ಮಹೇಶ್? ಏನು ಸೂಪರ್ ಅನಿಸ್ತಿದೆ. ಸ್ಟ್ರೆಸ್ ಹೆಂಗೆ ಆಗ್ತಿದೆ? ಸ್ಟ್ರೆಸ್ ಫುಲ್ ಅಣ್ಣ. ಒಂದು 5 ದಿನ ಆಯ್ತು ಫುಲ್ ಸ್ಟ್ರೆಸ್ ಅಲ್ಲ? ಊಟ ಟೈಮ್ ಆಗಿದೆ, ಹಾಂ ಹೊರಡೋಣ್ರಿ ಹಾಗಾದ್ರೆ. ಆಯ್ತು. ಇವತ್ತು ಹಬ್ಬದ ವಿಶೇಷತೆವಾಗಿ ಇವತ್ತು ವಿಧ ವಿಧ ತಿನಿಸುಗಳ ಮಾಡಿದಾರಪ್ಪ. ದರಪ್ಪ ಅವ್ರೆ ಮತ್ತೇನಂತೀರಿ ಸರ್? ಬೆಳಗ್ಗಿಂದ ಹೆವಿ ಬ್ಯುಸಿ. ಬ್ಯಾಟಿಂಗ್ ಶುರು ಕೈಗೆ ಬಾಯಿಗೆ ಜಗಳ. ಅಣ್ಣವ್ರೆ ಮತ್ತೇನಂತೀರಿ? ಏನು ನೋಡಿದೆ ಹಬ್ಬದ ವಿಶೇಷ ಅಂತ ಶೂಟಿಂಗ್ ಬೇರೆ ನಡೀತು. ದಾಳಿಂಬರು ನೀವು ಮಧ್ಯಾಹ್ನ ಊಟ ಚಾಲು ಮಾಡೋದು ಹಬ್ಬದ ಊಟ. ಮತ್ತೇನಂತೀರಿ ಮಹೇಶ್? ಹೆಂಗೆ ನಡೀತದೆ ನಿಮ್ದು? ನಮ್ಮದು ಏನೇನು ಇವಾಗ ನಾವು ಊಟ ಮಾಡ್ಬೇಕು. ಬರ್ರಿ ಊಟ ಮಾಡೋಣ. ಏನಪ್ಪ ಅಂತಂದರೆ ಇವತ್ತು ಹಬ್ಬದ ವಿಶೇಷತೆಯಲ್ಲಿ ವಿವಿಧ ತಿಂಡಿ ತಿನಿಸುಗಳನ್ನ ಮಾಡಿದ್ರು. ಅದ್ರ ಜೊತೆ ಚೆನ್ನಾಗಿ ಊಟ ಆಯ್ತಾ. ಊಟ ಮುಗಿಸ್ಕೊಂಡು ಬಂದ್ವಿ. ದರಪ್ಪರು ಆಲ್ರೆಡಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಜೊತೆವರೆಗೆ ಅನಿಲ್ ಇದ್ದಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಾವು ರೆಡಿ ಆಗೋಣ. ಹಾಗಿದ್ರೆ ಹೊಡೋಣ ಇವಾಗ. ಯಾಕಪ್ಪ ಅಂತಂದ್ರೆ ಈ ಫಾರ್ಮ್ ಹೌಸ್ ಯಾವ ಥರ ಇದೆ ಅಂತಂದ್ರೆ ಅವ್ರಿಗೆಲ್ಲಾನು ಅವೈಲೇಬಲ್ ಇಲ್ಲೇ ಇದ್ರಿ. ಭಾಳ ರೇರ್ ಅವ್ರಿಗೆ ಮಾರ್ಕೆಟ್ ಹೋಗೋದೆ. ಈ ಕಡೆ ಏನು ನಮ್ಮ ಹೊಸ ಮನೆ ಪಕ್ಕ ಅಣ್ಣ ಇಲ್ಲೂ ಗಿಡಗಳು ಇದಾವೆ, ಹಣ್ಣು ಹಂಪಲುಗಳದು. ಇಲ್ಲಿ ಬಾಣ ನಿಂಗೆ ತೋರಿಸ್ತೀನಿ. ನಿಮಗೆ ಸಿಟ್ಯಾಗ ಜೇನು ಬೇಕಂದ್ರೆ ಏನ್ ಮಾಡ್ತೀರಿ? ಡಿಮಾರ್ಟ್ ಹೋಗ್ತೀರಿ, ಎಲ್ಲಾರ ಅಂಗಡಿ ಹೋಗ್ತಿರ್ತೀರಿ. ಬಟ್ ಬರ್ರಿ ನೀವು ಇಲ್ಲಿ, ನಾವ್ ಹೆಂಗ್ ತೋರಿಸ್ತೀವಿ ಅಂದ್ರೆ ಇಲ್ಲಿ ನೋಡಿ ಜೇನ್ ರೆಡಿ ಅದಣ್ಣ. ಒಂದು ನಿಮಗೆ ಜೇನು ಬೇಕಂದ್ರೆ ಇದು ಬಿಡ್ಸೋದು. ಇದಕ್ಕೇನು ಮರಿಗಳಿಗೆ ಏನು ಧಕ್ಕಿ ಮಾಡೋದಿಲ್ಲ ಅಣ್ಣ. ಇದು ಇದು ಇಲ್ಲೇ ಹತ್ತಿಲ್ಲ ಅಂತ ಆ ತೆಳಗಡೆ ಬಿಟ್ಟು ಬಿಡ್ತೇವಣ್ಣ ನಾವು. ಬರೇ ಮೇಲ್ಗಡೆ ಜೇನ್ ತಗೋತೀವಿ. ಈ ತರ ಜೇನು ಇಲ್ಲಿ ನಮ್ಮ ಏನ್ ಸುತ್ತಮುತ್ತ ಏನ್ ಬೇಕಣ್ಣ, ಮಿನಿಮಮ್ ಹಣ್ಣ ಹಂಪಲ ಜೇನ ನಮ್ಮ ಮನೆ ಕುಟುಂಬದವ್ರಿಗೆ ಏನೇನ್ ಬೇಕಲ್ಲ, ಒಂದ್ ಒಳ್ಳೆ ಆರೋಗ್ಯ ಇರ್ಲಿಕ್ಕ ಈ ನಮ್ಗೆಲ್ಲಾ ನಿಸರ್ಗನೇ ಕೊಡ್ತದಣ್ಣ. ನೀ ಏನ್ ಮಾಡ್ಬೇಕಂದ್ರ ಒಂದ್ ಸ್ವಲ್ಪ ಅಷ್ಟೇ ಗಿಡ ಮರ ನೀರ್ ಇಟ್ಬಿಡು ಇಲ್ಲಿ ಸುತ್ತಮುತ್ತ. ನೀನ್ ಇದ್ದಲ್ಲಿ ಅಥವಾ ಎಲ್ಲಾ ಕಡೆ ಅವ್ ತಾನಾಗೆ ಬಂದ್ಬಿಡ್ತಾವ. ಈ ಪಕ್ಷಿಗಳು ತಾನಾಗೆ ಬರ್ತಾವ. ಏನಪ್ಪಾ ಅಂತಂದ್ರ ನಮ್ಮ ಅಣ್ಣವ್ರ ಜೇನುಗೂಡು ತರಿಸಿದ್ರ. ಇವಾಗ ಜೇನುತುಪ್ಪ ತಿನ್ನೋಣ. ತಡ್ಕೊಳಕ್ ನ್ಯಾಚುರಲ್ ಜೇನುತುಪ್ಪ. ನ್ಯಾಚುರಲ್ ಜೇನುತುಪ್ಪ ಯಾವ ತರ ಇರ್ತಿತ್ತು ಅನ್ನೋದನ್ನ ರಿವ್ಯೂ ಮಾಡ್ತೇನೆ. ಇದೆಲ್ಲ ಇಲ್ಲೇ ಹೊಂಡಿ ನೀರಣ್ಣ. ಇವೆಲ್ಲ ಹೊಂಡಿ ನೀರ್ ಸಂಬಂಧ ಈ ತರ ಆಗಿದ್ದು. ನೀರಿನ ಅನುಕೂಲ ಆದಂತ. ಓಕೆ. ಅಷ್ಟೇ ಏನ್ ಬಾದಿಂದ ನೋಡೋಣ. ಹುಳದವ್ರು ಇಲ್ಲ ಇವು ಏನ್ ಮಾಡಲ್ಲ ಅಣ್ಣ. ಅದು ಮುಗೀತು. ಹೌದಾ? ಅದು ಹುಟ್ಟ ಅಲ್ಲೇ ಬಿಟ್ಟು ಬರ್ಲಿ. ಫೈನಲಿ ಮಹಾದೇವಣ್ಣವ್ರ ನ್ಯಾಚುರಲ್ ಜೇನನ್ನ ಬಿಡಿಸ್ಕೊಂಬಂದಿದಾರ. ಜೇನು ಹುಳುಗಳು ಇಲ್ಲೇ ಹಾರಾಡ್ತಿದಾವ. ತುಪ್ಪ ತಿನ್ನೋಣ ಇವಾಗ. ಎಕ್ಸ್ಪ್ಲೋರ್ ಮಾಡೋ ಯಾವ ತರ ಇದೆ ಅಂತ ಹೇಳಿ. ನ್ಯಾಚುರಲ್ ಅಣ್ಣ. ಇದು 100% ನ್ಯಾಚುರಲ್. ನೀನೇನು ಡಿಮಾರ್ಟ್ ಹೋಗಿ ತರ್ತಿ ನೋಡು, ಅದು ಅಲ್ಲಿದು ಡಿಮಾರ್ಟ್ನಾಗ
ಇಷ್ಟು ಒಯ್ದು ಇಂಥ 10 ಬಾಟಲ್ ಮಾಡಿರ್ತಾರಣ್ಣ ಅವರು ನೀರ್ ಹಾಕಿ ಅದು ನಿಜ. ಮತ್ ಶುಗರ್ ಹಾಕಿ. ಮತ್ ಇನ್ನೊಂದು ಇದು ಮ್ಯಾಲ ನೋಡಿದ್ರೆ ಬಾಳ ದಿನದಲ್ಲ ಅಣ್ಣ, ಹೌದು ಫುಲ್ ಕರಿ ಇತ್ತಂದ್ರಣ್ಣ ಮಂಜಣ್ಣ ಇದೇನ್ ಕರಿ ಅದ ನೋಡು ಈ ತರ ಇತ್ತಂದ್ರೆ ಇದು ಬಾಳ ದಿನದ ಜೇನಣ್ಣ, ಅಂದ್ರೆ ಗೂಡು ಬಾಳ ದಿನದ ಇದು ಭಾರಿ ಪ್ಯೂರ್ ಜೇನ್ ಇರುತ್ತೆ. ಓಕೆ. ಇದು ನೋಡಿ ನೋಡೋಣ ಹೆಂಗದ ಇದು ಈಗ ಮ್ಯಾಲಿನ ತೆಗಿಯೋಣ ಇದು ಕೈಲಿ ಹಿಂಗ ಈಗ ಇದು ತೊಂಬರ್ರಿ ಒಂದ್ ಗಂಗಾ ತೊಂಬರನ್ನ ಏನಾರ ಇದ್ರೆ ತೊಂಬರ್ರಿ ಫೀಲ್ ಮಾಡೋಣ. ಅಣ್ಣ ತುಪ್ಪ ಬಿತ್ತನ ಅದ್ರಾಗ? ಇಲ್ಲ ಜಸ್ಟ್ ನಾವು ಜೇನು ಬಿಡಿಸ್ತಾ ಇದ್ವಿ, ಸ್ವಲ್ಪ ಹುಟ್ಟು ಅದರಲ್ಲಿ ಮುರಿದ ಇದ್ಬಿಡ್ತೆ, ಮರಿಗಳಿದಾವೆ ನೋಡ್ರಿ ಇಲ್ಲಿ. ಇದ್ರ ತುಂಬ ತುಪ್ಪ ಇದೆ, ಯಾವ ಥರ ಕಾಣಿಸ್ತಿದೆ ನೋಡ್ರಿ. ನೋಡ್ರಿ ತುಂಬ ಒಂಥರ ಚೆನ್ನಾಗಿದೆ ಮಾತ್ರ ಇಲ್ಲಿ. ನೋಡೋಣ ಟೇಸ್ಟ್. ಇಷ್ಟೊತ್ತ ನಾವ ಜೇನನ್ನ ಬಿಡಿಸೈತಾ ಎಲ್ಲರೂ ಸೇರಿ ಇವಾಗ ಜೇನನ್ನ ಸವಿಯೋಣ. ನೀನ್ ಹಂಗೆ ಕೂತ ಜೇನ ಹತ್ತು ಪಾಠ ತಗೋಣ. ಏನ್ರಿ ಇದ ಅದ್ಭುತ ಅಂದ್ರೆ ಬೆಲ್ಲದ ನೀರು ಫೀಲ್, ತುಪ್ಪದ ಫೀಲ್ ಭಾಳ ವ್ಯತ್ಯಾಸ ಇದೆ. ನಾವು ಜೇನುತುಪ್ಪ ಅಂತ ಏನೇನೋ ತೊಗೊಂಡ್ಬರ್ದಾಗತ್ತೆ ಮನ್ಯಾಗ, ಬಟ್ ಇದು ರಿಯಲ್ ನ್ಯಾಚುರಲ್ ಹನಿ ನೋಡ್ರಿ, ಅದು ನೈಸರ್ಗಿಕ ಜೇನುತುಪ್ಪ ಇದೈತೆ ನೋಡ್ರಿ. ಬರ್ರಿ ತೋಪು ಅಜ್ಜು ಸರಿ ತಾತ್ರೆ ಒಟ್ಟು ಬರ್ಲತ್ತವ್ರಿ. ಇದು ನೋಡೋಣ ಇವಾಗ ನಿಕ್ಕಾ ಜೇನುತುಪ್ಪಣ ಇದು ಈ ತರ ನೋಡಿ, ಇದು ನೈಸರ್ಗಿಕ ಪ್ರಸಾದ ನೋಡ್ರಿ ಇದು. ಇದು ನಿಮ್ಗೆ ಯಾವ ಫೀಲ್ ಆಗುತ್ತೆ ಹೇಳೋಣ ಇದು ತಿನ್ನೋಳಕ್. ಹಂಗೆ ನೋಡ್ರಿ ಎಲ್ಲ ಎಂಜಾಯ್ ಮಾಡತ್ತೀವಿ, ಪ್ರತಿಯೊಂದು ಜೇನಿನ ಹನಿನೂ ಮಾತ್ರ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಇತ್ತು. ಇದಕ್ಕೆ ಬೆಲೆ ಕಟ್ಟಕ್ಕಾಗಿಲ್ಲ ನೋಡ್ರಿ, ನಮಗೆ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಣ್ಣ ಇದು. ಎಕ್ಸಾಕ್ಟ್ಲಿ ಇದನ್ನ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್. ಇದನ್ನ ಫೀಲ್ ಮಾಡ್ಬೇಕು. ಪ್ರತಿ ಕಣಕಣದಲ್ಲೂ ದಾಳಿಂಬೆದಲ್ಲಿ ಕೇಸರ ಅಂತ ಹೇಳಿದ್ನಲ್ರಿ, ಪ್ರತಿ ಕಣಕಣದಲ್ಲೂ ಸಿಹಿ ಇದೆ, ಅಷ್ಟು ಮಾತ್ರ ಹೇಳ್ಬೋದು. ಪ್ರತಿ ಕಣಕಣದಲ್ಲೂ ಹೂವಿನ ಪರಾಗ ಇದೆ, ಹೂವಿನ ಮಕರಂದ ಇದೆ, ಜೇನಿದೆ, ಜೇನಿದೆ, ಸಿಹಿ ಇದೆ, ಸಿಹಿ ಇದೆ, ಅದರದ್ದೇ ಆದ ಒಂದು ಅನುಭವ ಇದೆ, ಅನುಭವ ಇದೆ. ನಾ ಬೇಕಂದ್ರೆ ನಾ ಅವ್ರ ಜನ ಬ್ಯಾಡ ಬರ್ರಿ ಮತ್ತೆ ಹೇಳ್ತದನು ಬೇಡ. ಮಂಜೋಣ ಎಸ್ ಬ್ರದರು, ಹೇಗಿದೆ ಇಲ್ಲಿ ವಾತಾವರಣ? ಇಲ್ಲಿ ಮನೆ ಮುಂದೆ ಪ್ಲಾಟ್ ಕಡೆ ನಿಂತ ತಕ್ಷಣ ಮೇಲಿನ ಪ್ಲಾಟ್ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಆಗೋದು ಪೂರ್ವದಲ್ಲೇ, ನಾವು ಹೇಳೋದು ಸೂರ್ಯಗೆ ಅಪೋಸಿಟ್ ಆಗಿರ್ತಿದ್ವಿ. ಇವತ್ತು ನಾವು ಬಂದ್ಬಿಟ್ಟು ಸೂರ್ಯಾಸ್ತ ಅಂತಂದ್ರೆ ಸೂರ್ಯಗೆ ಅಪೋಸಿಟ್ ಆಗಿದೆ, ಪಶ್ಚಿಮ ದಿಕ್ಕಿನ ಮುಖ ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ಬೇರೆ ಬೇರೆ ತೋಟಕ್ಕೆ ಹೋಗಿದ್ದೇವೆ. ಇವತ್ತು ನಾವು ಕಬ್ಬಿನ ತೋಟ ಅಂದ್ರೆ ಈ ಪಡ ಅಂತಾರಲ್ಲ, ಈ ಪಡದಲ್ಲಿದ್ದೇವೆ. ಕರೆಕ್ಟ್, ತುಂಬಾ ಚೆನ್ನಾಗಿದೆ, ಇಳುವರಿ ಮಾತ್ರ ತುಂಬಾ ಅತ್ಯದ್ಭುತವಾಗಿದೆ. ಇಷ್ಟೊಂದು ಚೆನ್ನಾಗಿ ಇಳುವರಿ ಬರ್ಬೇಕಂತಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ಮಹದೇವಣ್ಣ ಅವರು. ಎಸ್ ಎಸ್. ಯಾಕಪ್ಪ ಅಂದ್ರೆ ಅವರ ನಿರಂತರವಾದ ಪರಿಶ್ರಮದ ಕಾರಣನೇ ಈ ಕಬ್ಬು ಇಷ್ಟೊಂದು ಇಳುವರಿ ಬರಕ ಕಾರಣವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಬ್ಬಿಗೆ ನಮ್ಮ ಮಹದೇವಣ್ಣವರ ನೀರ್ ಮಾತ್ರ ಹರಿಸಿಲ್ಲ, ಈ ಭೂಮಿಗೆ ಅವರು ಬೆವರನ್ನು ಹರಿಸಿರೋ ಕಾರಣ ಇಷ್ಟೊಂದು ಅದ್ಭುತವಾಗಿ ಇಳುವರಿ ಪಡ್ಕೊಳ್ಳಕ್ಕೆ ಸಾಧ್ಯವಾಗಿದೆ. ಮಾತು ಹೇಳಿದ 100ಕ್ಕೂ 100ರಷ್ಟು ಸತ್ಯ. ಈ ತರ ಕಠಿಣ ಪರಿಶ್ರಮ ಪಟ್ಟು ಈ ತರ ದುಡಿಮೆ ಮಾಡಿ ರಾತ್ರಿ ಹಗಲು ಅನ್ನೋದೇ ನೀರ್ ಹರಿಸಿ ಗೊಬ್ಬರ ಇದಕ್ಕೆ ಹಾಕಿ ಈ ತರ ಕಷ್ಟಪಟ್ಟು ಮಾಡಿದ್ರೇನೆ ಈ ತರ ಬೆಳೆ ಬರೋದಣ್ಣ. ಕಬ್ಬೆಲ್ಲ 100 ಮಂದಿ ಮಾಡ್ತಾರಣ್ಣ, ಅದ್ರಾಗ ಈ ತರ ಬೆಳಿತಾರ ರೈತರು ಬಹಳ ಕಡಿಮೆ ಅಣ್ಣ. ಈ ತರ ನಮ್ಮ ಮಾದೇವಣ್ಣ ಇವತ್ತು ಒಂದೇ ಅಲ್ಲಣ್ಣ, ಮೊದಲು ಹಿಡಿದು ಈ ತರ ಬೆಳಿ ಆಗ್ಬೇಕ್ರಿ. ಇನ್ನ ಮಳಿ ಆಗ್ಬೇಕಣ್ಣ, ಇನ್ನ ಬಹಳ ಇಂಪ್ರೂವ್ ಆಗ್ತದ. ಮಳಿ ಆಗ್ಬೇಕು, ಮಳಿ ಇದಕ್ಕೆ ಮೇನ್ ಮಳಿ ಕಾರಣ ಒಂದು. ನೋಡೋಣ ಈ ತರ ಬೆಳಿ ತಂದ್ರೂ ಇನ್ನ ಇದು 100% ಇಲ್ಲ, ಇನ್ನ 100% ಮಾಡ್ಬೇಕಂತ ಮಳಿ ಬೇಕು, ಇದಕ್ಕ ನೀರ್ ಪುರಾಟ ಇಲ್ಲ. ಇಲ್ಲಿ ಬರ್ರಿ, ಕಲರ್ ಈ ತರ ಇರ್ಬೇಕು ನನ್ ಲೆಕ್ಕಿ ಗೊತ್ತು. ಇದೇ ತರ ಇರ್ಬೇಕು ಕಲರ್, ಇರ್ಬೇಕು, ಇರ್ತಿತ್ತು. ನೀರ್ ಪುರಾಟ ಇಲ್ಲ ಇದಕ್ಕ, ಗ್ರೀನ್ ಇರ್ಬೇಕು. ಇದೇ ತರ ಗ್ರೀನ್ ಇರ್ತಿತ್ತು, ನೀರ್ ಪುರಾಟ ಇಲ್ಲ, ಮಳಿ ಪುರಾಟ ಇಲ್ಲ. ಅಂದ್ರು ಅಣ್ಣ ನಾವು ನೋಡಿದ ತಕ್ಷಣ ಬೆಳೆ ಇಲ್ಲೆಲ್ಲ ನೋಡಿದಿವಲ್ಲ, 4 ತಿಂಗಳ ಕಬ್ಬ ಅಂದ್ರ 10 ಗಣಿ 8 ಗಣಿ ಕಬ್ಬ ಅದರಿ ಸದ್ಯ ಎಣಸೋರ ಎಣಸ್ರಿ 8 ಗಣಿ ಕಬ್ಬ ಆದ್ರಿ. ಇನ್ನೊಂದೇನಪ್ಪಾ ಅಂತಂದ್ರೆ ಮಹದೇವಣ್ಣ ಅವರದಲ್ಲಿರುವ ದೃಢ ನಿರ್ಧಾರ ಆಯ್ತು, ಅದು ಆತ್ಮಸ್ಥೈರ್ಯ ಆಯ್ತಾ ನಮ್ಗೆ ಎದ್ದು ಕಾಣಿಸ್ತಿದೆ. ಯಾಕಂದ್ರೆ ಪ್ರತಿಯೊಂದು ಮಾತಿನಲ್ಲಿ ಆ ಗತ್ತಿದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಕ್ ಸಾಧ್ಯ. ಯಾಕಂದ್ರೆ ಎಲ್ರೂ ಈ ತರ ಮಾಡಕ್ ಆಗಲ್ಲ, ಕೆಲವೊಬ್ರು ಮಾತ್ರ ಈ ತರ ಮಾಡಕ್ ಸಾಧ್ಯ ಆಗತ್ತೆ. ನನ್ನ ಅನುಭವದ ಪ್ರಕಾರ ಏನೇ ಹೇಳಿ ಮಹದೇವಣ್ಣವ್ರು ಇವಾಗಿನ ಪ್ರಕಾರ ಅವ್ರು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದಣ್ಣ, ಇಷ್ಟು ಬೆಳೆ ತಂದ್ರು ಇನ್ನೂ ಇದಕ್ಕೆ ಹೆಚ್ಚಿಗೆ ಮಾಡ್ಬೇಕಂತಿದ್ದಾರೆ. ಹೆಂಗೆ ಇವಾಗ ಸ್ಕೂಲು ಕಾಲೇಜಲ್ಲಿ ನಮ್ಮ ಮಗ 99% ಮಾಡಿದ್ರು ಇನ್ನ 100% ಮಾಡ್ಬೇಕಿತ್ತು ಅಂತ ಹೆಂಗ್ ಅಂತಾರಲ್ಲ, ಆ ತರ ಇವ್ರ ಬೆಳೆಯಲ್ಲಿ ಕಲಿಸಿದೇವ್ರಿ ಮಗನಿಗೆ. ಅಟ್ ಕಲಿಸಿದೇವ್ ಇನ್ನ ಮಾರ್ಕಸ್ ಕಮ್ಮಿ ಅನ್ನೋರ್ ನಾವು.
ಹಾ ಈ ತರ ಆಗ್ಯದ. ಆ ತರ ನೀರ್ ಬಿಟ್ರ ಆ ತರ ಗೊಬ್ಬರ ಬಿಟ್ರ ಇನ್ನ ಬರ್ಬೇಕಿತ್ತ ಅವ್ರ ಎಕ್ಸ್ಪೆಕ್ಟೇಷನ್ ಅಣ್ಣ. ಬರ್ಬೇಕು ಈಗ. ಇರ್ಲಿ ಮುಂಬಾರ ಬರೋದ್ರಲ್ಲಿ ಬೆಳೆ ನೀವು ಅನ್ಕೊಂಡಂಗ ಆಗ್ಲಿ ಅಣ್ಣ. ಒಂದೇ ಕೊಡ್ತೀನಿ ನಮಗ್ ಭಗವಂತ, ಮಳಿ ಒಂದು ಕೊಟ್ಟಂದ್ರೆ ಎಲ್ಲ ಸಂಪತ್ತ. ಆಗ್ಲಿ ಅಣ್ಣವ್ರೆ, ನೀವು ಅನ್ಕೊಂಡಾಗ ಆಗ್ಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷಣಾ ಮಟ್ಟ ನೀವು ತಲುಪ್ರಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮಸ್ಕಾರ ರೀ. ನಮಸ್ತೆ. ನೋಡೋಣ ಸನ್ಸೆಟ್ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಇಲ್ಲಿ. ಭಾಳ ಬ್ಯೂಟಿಫುಲ್ ಆಗಿದೆ, ಬಹಳ ಸುಂದರವಾಗಿದೆ ಅಣ್ಣ ಇದು. ನಾವು ಇವಾಗ ಇದೇನಿದು ಮನೆ ಹತ್ರ ಇರೋ ಕಬ್ಬಿನ ಪೊಟ್ಟಿ ಒಂದು ಏನು 6 ಎಕರೆ ಇದೆಯಲ್ಲ, 2 ಪಟ್ಟಿಗಳು 3, 4 ಒಂದು ಟೋಟಲ್ ಏನೋ ಒಂದು 6 ಎಕರೆ ಇದೆಯಲ್ಲ, ಈ ಕಬ್ಬು ನೋಡ್ಕೊಂಡು ಬಂದ್ವಿ. ಇದನ್ನು ಮಸ್ತ್ ಬಂದು ಇದು ಬೆಳೆ ಮಂಜೋಣ. ಎಸ್ದಾದ್ರು ಹೇಗಿತ್ತು ಈ ಬೆಳೆ ತುಂಬಾ ಚೆನ್ನಾಗಿದೆ. ಅದ್ ಮೊದಲೇ ಹೇಳಿರುವಾಗ ಅದಕ್ಕೆ ಮುಖ್ಯ ಪರಿಶ್ರಮ ನಮ್ಮ ಮಾದೇವಣ್ಣವರ. ಎಸ್, ಅವರ ಪರಿಶ್ರಮದಿಂದ ಈ ರೀತಿಯಾಗಿ ಬೆಳೆ ಇರೋ ಕಾರಣ ಬರುವ ಮುಂದಿನ ದಿನಗಳಲ್ಲಿ ನಾವು ಉತ್ತಮ ನಿರೀಕ್ಷೆಯನ್ನ ಪಡೆಯಬಹುದು. ಎಸ್ ಎಸ್. ನಾವಿವಾಗ ಕಬ್ಬಿನ ತೋಟಕ್ಕೆ ಹೋಗಿ ಬಂದ್ವಿ. ಸಂಜೆ ಟೈಮ್ ಇವಾಗ ನಮ್ಮ ಅನಿಲ್ ಅವರ ಹಸುಗಳಿಗೆ ರಾಸುಗಳಿಗೆ ಮೇವನ್ನು ಹಾಕ್ತಿದ್ದಾರೆ. ನೇಪಿಯರ್ ಅಣ್ಣ ಇದು, ನೇಪಿಯರ್ ಮೇವು. ಈವ್ನಿಂಗ್ ಟೈಮ್ ಒಂದು ಹಸಿ ಮೇವು ಹಾಕ್ತಾರಲ್ಲ ಅಣ್ಣ, ಮಧ್ಯಾಹ್ನ ಈವ್ನಿಂಗು. ಓಕೆ, ಅದು ಇವಾಗ ಹಾಕ್ತಿದ್ದಾರೆ. ಬೆಳಗ್ಗೆ ನಾವು ಇಷ್ಟು ದಿನ ಅದು ಹಸಿ ಡ್ರೈ ಹೊಟ್ಟು ಹಾಕೋದು ನೋಡಿದ್ವಲ್ಲ, ಇದು ಹಸಿ ಮೇವು ಅಣ್ಣ. ಓಕೆ, ಇದೊಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಅವಕ್ಕೆ. ಎಕ್ಸಾಕ್ಟ್ಲಿ. ಇಲ್ಲೇ ನೋಡ್ತಿದ್ದೀರಿ ಸಂಜೆ ಟೈಮ್ ಇದು ಎಲ್ಲ ಜಾನುವಾರುಗಳ ಮೇವನ್ನ ತಿಂತಿದ್ದಾವೆ. ನಮ್ಮ ಮಹಾದೇವಣ್ಣವ್ರ ಸಂಜೆ ರೆಡಿಯಾಗಿ ಬಂದರು ನೋಡ್ರಿ. ನಿರಂತರ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಈ ಥರ ಕೆಲಸ ಮಾಡಲೇಬೇಕು. ಕಂಟಿನ್ಯೂಸ್ ಇದ್ದಿದೆ ಅಣ್ಣ ಇದು. ನಮ್ಮ ಸಿಟಿಯಲ್ಲಿರೋ ಮಕ್ಕಳು ಓದಂತಂದ್ರೆ ಬೇಜಾರು ಮಾಡ್ಕೊತಾರ. ಕೃಷಿಗೆ ಒಂದ್ಸಲ ಕರ್ಕೊಂಬರ್ಬೇಕ್ರಿ, ಅವ್ರು ನಿಜವಾದ ಪಾಠ ಇಲ್ಲಿ ಸಿಗ್ತೈತೆ ನೋಡ್ರಿ. ಹಂಗೆ ಹಣ್ಣು ಇದಾರ ನೋಡ, ಹಸಿ ಮೇವು ಇನ್ನೂ ಸ್ವಲ್ಪ ಹಾಕ್ತಾರ ಅನ್ನಿಸ್ತದೆ. ಇದು ಅವಾಗ ಹೇಳ್ದಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಣ್ಣ ಇದಕ್ಕೆ ಎತ್ಕೊಳ್ಳಿಗೆ. ಪಾವ್ ಬಜಿ, ವಡಾ ಪಾವ್ ಇದ್ದಂಗಣ ಇದು. A few moments later. ಅಣ್ಣ, ಇದು ತೊಗರಿ ರೆಡಿ ಆಗ್ಬೇಕಂದ್ರೆ ಎಷ್ಟು ಟೈಮ್ ತೊಗೊಳ್ತೈತ್ರಿ ಇದು? ಇದು 5 ರಿಂದ 6 ತಿಂಗಳು ರೀ. 5 ರಿಂದ 6 ತಿಂಗಳು ರೆಡಿ ಆಕೈತಿ. ರೆಡಿ ಆಗ್ತೈತ್ರಿ. ಅಣ್ಣ, ಇದು ಬರೇ ಕೈಲಿನ ಕಟ್ ಮಾಡ್ಬೇಕಾ ಅಥವಾ ಯಾವ್ದಾರ ಯಂತ್ರೋಪಕರಣಗಳು ಇದಾವ? ಯಂತ್ರೋಪಕರಣ ಅವ್ರಿ ಸರಿ ಆಗಲ್ಲ. ಹ್ಯಾಂಗ ಸರಿ ಆಗಲ್ಲ ಅಂದ್ರೆ ನಮ್ಮ ದನಗಳು ಇರ್ತಾವ, ಅದು ನಮ್ಮ ದನ ಕರಿಗೆ ಹೊಟ್ಟು ಬೇಕಾಗ್ತದೆ. ಅದಕ್ಕಾಗಿ ಯಂತ್ರ ಹಚ್ಚಿ ಅಂದ್ರೆ ಹೊಟ್ಟು ಬೀಳಲ್ಲ ಮಿಷನ್ಲೆ, ಮತ್ತು ರಾಶಿ ಸ್ವಚ್ಛತೆ ಆಗಲ್ಲ, ಇಳುವರಿ ಹೊಂಡಲ್ಲ. ಅದಕ್ಕಾಗಿ ಈ ಒಂದು 3 ಎಕರೆ ಅದನ್ನ ತಿಳ್ಕೊ, ಅಷ್ಟು ಒಮ್ಮಿಗೆ ಬರಲ್ಲ, ಒಂದು ವಾರ ಹಿಂದೆ ಮುಂದೆ ಇರ್ತದ. ಈ ಕಡೆ ಎಲ್ಲ ಕಂಪ್ಲೀಟ್ ಒಣಗಿರ್ತದ, ಬಂದಿರ್ತದ, ಒತ್ತಟ್ಟಿ ದಂಡ ಹಸಿ ಇರ್ತದ, ಹಸಿ ಇರ್ತದ. ಈ ದೊಡ್ಡ ಮಿಷನ್ ಪಂಜಾಬ್ ಮಿಷನ್ ಅಂತ ಬಂದವಲ್ಲ, ಅವು ಹಚ್ಚಿದ್ರೆ ಏನಾಗ್ತದ, ಅದು ಹಸಿ ಯಾವ್ದು ಗೊತ್ತಾಗದ, ಯಾವ್ದು ಗೊತ್ತಾಗಲ್ಲ. ಅದು ಹಂಗೆ ಎಲ್ಲ ಹಾಕೋತ ಹೋಗ್ತದ, ಎಲ್ಲ ಒಂದ್ಸಾರಿ ರಾಶಿ ಮಾಡ್ತದ, ಅಲ್ಲೇ ಕಾಳುಗಳು ಸ್ಟೋರ್ ಮಾಡ್ಕೋತದ. ಫೈನಲ್ 3 ಎಕರೆ ಆದ್ಮೇಲೆ 2 ಎಕರೆ ಆದ್ಮೇಲೆ ದಂಡಿಗೆ ಬಂದವ್ರು ಹಾಕ್ತಾರೆ ಕಾಳುಗಳು. ಆ ಟೈಮ್ನಾಗ ಏನಾಗ್ತದೆ, ಎಲ್ಲಿ ತೊಗರಿ ಹಸಿ ಇರ್ತದ ನೋಡು, ಅದೆಲ್ಲ ಕಾಳುಗಳ್ದಾಗ ಮಿಕ್ಸ್ ಆಗ್ತದೆ. ಅದು ಮತ್ತೆ ನಾವು ಸಪ್ರೇಟ್ ಮಾಡಕ್ ಮತ್ತೆ ಒಂದು 2-3 ದಿನ ವೇಸ್ಟ್ ಮಾಡ್ಬೇಕು. 1 ವಾರ ಹೊತ್ತದ, ಅದು ಒಣಗಿಸ್ಬೇಕಂದ್ರೆ 1 ವಾರ ಹೊತ್ತು ಹೊಡಿತದಣ್ಣ. ಹಸಿ ಇರುತ್ತೆ, ಸಪ್ರೇಟ್ ಆಗಿ ಕಾಳು ಬರಲ್ಲ ಮಷೀನಲ್ಲಿ, ಆ ಕಾಳು ಹೊಡ್ಕೋತ ಬರ್ತದೆ. ಹಿಂಗಾಗಿ ಕಂಪ್ಲೀಟ್ ರಾಶಿ ಅದು ಹೊಲಸ್ ಮಾಡ್ತದ. ನಾವು ಎಷ್ಟು ನಾವು ಕುಡ್ಗಿಲ್ ಕಟ್ ಮಾಡಿ ರಾಶಿ ಮಾಡ್ಕೋತೇವೆ, ಅಷ್ಟು ಒಳ್ಳೆ ರಾಶಿ ಆಗ್ತದೆ. ಹೆಂಗಂದ್ರಣ್ಣ, ಈ 3 ಎಕರೆ ಇತ್ತು, 1.5 ಎಕರೆ ಒಂದ್ ಸ್ವಲ್ಪ ಬಂದಂದ್ರೆ ಅದು ಒಂದ್ ಕಡೆ ನೀವು ಕೊಯ್ದು ಗುಂಪು ಹಾಕೊಂಡು ಆ ರಾಶಿ ಮಾಡಿಬಿಡು. ಇನ್ನೊಂದ್ ಕಡೆ ಬಂದಂದ್ರೆ 1 ವಾರ ಬಿಟ್ಟು ಆ ರಾಶಿ ಮಾಡು. ಅದು 2 ಸಪ್ರೇಟ್ ಮಾಡ್ದಂಗ ನೀನು ಕರೆಕ್ಟಾಗಿ ಫಲ ಅದು ರಾಶಿ ಮಾಡ್ಕೋಬಹುದು, ಏನು ವಿತೌಟ್ ಏನು ಆ ಕಾಳುಗಳಿಗೆ ಡ್ಯಾಮೇಜ್ ಆಗ್ದಂಗೆ. ಮತ್ತು ಇನ್ನೊಂದು, ನಾವು ಈ ಥರ ಕಟ್ ಮಾಡಿ ರಾಶಿ ಮಾಡೋದ್ರಿಂದ ಏನು ಹಳೆ ಮಷಿನರಿ ಇದಾವಲ್ಲ, ನಾವು ರಾಶಿ ಮಷಿನ್ ಅಂತೀವಲ್ಲ, ಅದು ಮಾಡೋದ್ರಿಂದ ಕಾಳು ಒಂದು ಕಡೆ ಸಪ್ರೇಟ್ ಚೀಲಲ್ಲಿ, ಮತ್ತು ಹೊಟ್ಟು ಒಂದು ಕಡೆ ಬರುತ್ತೆ. ಇನ್ನೊಂದು ಕಡ್ಡಿ ನಮೂನೆ ಇರುತ್ತಣ್ಣ, ಅದೇನು ಕಡ್ಗಿ ಕಟ್ಟಾಗಿ ಅದು ಕಡೆ ಬರುತ್ತೆ. ಅದೇನು ಹೊಟ್ಟು ಬರುತ್ತಲ್ಲ, ನಾನು ನಿಮಗೇನು ಅಲ್ಲಿ ತೋರಿಸೋದಲ್ಲ ಮೆಟ್ಟಿಗೆ ಬಲ್ಲಿ, ನಾವು ದನ ಕರುಗಳಿಗೆ ಸ್ಟೋರೇಜ್ ಮಾಡ್ತೀವಿ ತೊಗರಿ ಹೊಟ್ಟು ಅಂತ, ಅಲ್ಲಿ ನಾವು ಉಪಯೋಗಿಸ್ಬೋದಣ್ಣ. ಇದನ್ನ ಒಯ್ದು ಸರಿಯಾಗಿ ಅಲ್ಲಿ ನಾವು ಸ್ಟೋರ್, ಅದು ಹೊಳ್ಳಿ 1 ವರ್ಷ ತನ ನಾವು ದನ ಕರಿಗೆ ತೊಗರಿ ಬೆಳೆ ರಾಶಿ ಆಗತ್ತಾನ ಅದನ್ನ ಉಪಯೋಗಿಸ್ಬೋದು. ಬಟ್ ಈ ಪಂಜಾಬ್ ಮಷೀನ್ ಮಾಡೋದ್ರಿಂದ ಗಿಡನೂ ಅರ್ಧಂಬರ್ಧ ಕಟ್ ಆಗ್ತಾವ, ಕಾಳು ಹಸಿ ಒಣಗ ಮಿಕ್ಸ್ ಆಗ್ತಾವ,
ಅದು ಮತ್ತೆ ನಾವು ಬೇರ್ಪಡಿಸ್ಬೇಕು. ಮತ್ತು ಒಟ್ಟು ಸರಿಯಾಗಿ ಒಂದ್ ಕಡೆ ಬೆಳಲ್ಲ, ಹಿಂಗ್ ಹಾಕೋತ್ ಹೋಗ್ಬಿಡ್ತದೆ ಹೊಲದೆಲ್ಲ. ಅದು ಮತ್ತೆ ನಾವು ಅದು ದನ ಮತ್ತೆ ಇದೆಲ್ಲ ಚಗಳ ಗೊಳೆ ಮಾಡಬೇಕು, ಹೊಲದಾಗ ಚಗಳ ಬೀಳ್ತದ. ಬಹಳ ಬೆಸ್ಟ್. ಕೊಯ್ದು ನಮ್ಮ ಹಳೆ ರಾಶಿ ಮಿಷನ್ ಇಂದ ರಾಶಿ ಮಾಡೋದು ಬಹಳ ಬೆಸ್ಟ್. ತೊಗರಿ ಬೆಳೆ ಕೃಷಿ ಮಾಡೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತ, ನಮ್ಮ ವೀಕ್ಷಕರಿಗೆ ಇದರ ಪರಿಚಯ ಮಾಡಿಕೊಡೋದಾಗಿತ್ತು. ಅದಕ್ಕಂತ ನಾನು ಪ್ಲಾನ್ ಮಾಡಿದಾಗ ದರೆಪ್ಪ ಅವರು ನಾವು ಮಾತಾಡಿದಾಗ ದರೆಪ್ಪ ಅವರು ಕೃಷಿ ಪ್ರಧಾನ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀರ. ಅದಕ್ಕೋಸ್ಕರ ಅವ್ರು ಕೇಳಿದಾಗ ಅವರ ಪರಿಚಯ ಮಾಡಿಸ್ಕೊಡ್ತೀನಿ, ಡೆಫಿನೆಟ್ಲಿ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ದರೆಪ್ಪನ ಸಂಪರ್ಕ ಮಾಡಿದ್ವಿ. ದರೆಪ್ಪ ಮತ್ತು ಮಹದೇವಣ್ಣವರ ತೊಗರಿ ಬೆಳೆ ಕೃಷಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂತ ಸುಮಾರು 40 ವರ್ಷಗಳಿಂದ ಅವರು ತೊಗರಿ ಬೆಳೆಯಲ್ಲಿ ಅನುಭವವನ್ನು ಹೊಂದಿದ್ದಾರೆ. ಪ್ರತಿಯೊಂದು ಇಂಚು ಮಾಹಿತಿಯನ್ನು ನಾವು ಕಲೆ ಹಾಕಿದ್ದೇವೆ. ಇದಕ್ಕೆ ಸಹಕರಿಸಿದಂಥ ದರೆಪ್ಪ ಮತ್ತು ಮಹದೇವಣ್ಣವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಹಾಯ್ ಹಾಯ್ ಹಲೋ ಹಾಯ್ ಅಣ್ಣ. ಹಾಯ್ ಅನಿಲ್. ಇವತ್ತು ಲೇಟ್ ಆಯ್ತು ನೋಡ, ಎಲ್ಲ ಕಂಪ್ಲೀಟ್ ಮಾಡ್ಬೇಕಂದ್ರೆ. ಇಲ್ಲ, ಬಟ್ ಚೆನ್ನಾಗಿತ್ತು, ದಿನ ಅತ್ಯುತ್ತಮವಾಗಿತ್ತು. ಮಹದೇವಣ್ಣರ ತುಂಬ ಅತ್ಯುತ್ತಮವಾಗಿ ನಮಗೆ ವಿವರಣೆ ನೀಡಿದ್ದಾರೆ ತೊಗರಿ ಬೆಳೆ ಕೃಷಿ ಬಗ್ಗೆ. ನಾವಿವಾಗ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೇವೆ. 5ನೇ ದಿನ ಎಕ್ಸಾಕ್ಟ್ಲಿ ಕಂಪ್ಲೀಟೆಡ್. 4 ದಿನ ಅಂದ್ವಿ, ಇನ್ನೂ ಮಾಹಿತಿ ಸಿಗ್ತಾನ ಇತ್ತು. ಅದಕ್ಕೋಸ್ಕರ 5ನೇ ದಿನ ಬಂದ್ವಿ, ತೊಗರಿದೆಲ್ಲ ಕಂಪ್ಲೀಟ್ ಮಾಡಿದ್ವಿ ಫೈನಲ್. ಪರ್ಫೆಕ್ಟ್. ನಮ್ಮ ಅನಿಲ್ ಅವ್ರು ಯಾಕೋ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಯಾಕ್ರಿ ನಿನ್ನೆ ಏನಾಯ್ತು ಅಣ್ಣ? ಹೊಳಿ ಕಡೆ ನೀರ್ ಬಂದವಣ್ಣ, ಮೋಟರ್ ಕಿತ್ತಿಡ್ಬೇಕಣ್ಣ ಈಗ. ಹೊರಡ್ಬೇಕು ಸಮಸ್ಯೆ ಅದ ಬಾಣ. ಓಕೆ, ನೋಡ್ರಿ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ. ನಾವು ಸಿಟಿ ಲೈಫಲ್ಲಿ ಮಂತ್ಲಿ ಸ್ಯಾಲ್ರಿ ತೊಗೊಂಡು ಆರಾಮಾಗಿರ್ತೇವೆ, ಬಟ್ ನಮ್ಮದು ಕಷ್ಟ ಇರುತ್ತೆ. ಬಟ್ ಇವ್ರದ್ದು ಜೀವನ ತುಂಬ ಅಂದರೆ ತುಂಬ ಕಷ್ಟ ಇದೆ. ಹಾಯ್ ಅಣ್ಣ. ಹಾಯ್ ಸೃಜನ್. ಹಾಯ್ ಅಣ್ಣ ಭೀಮಣ್ಣ. ಇನ್ನೊಂದೇನಪ್ಪ ಖುಷಿ ಅಂತಂದ್ರೆ ಭೀಮಣ್ಣ ಅವ್ರು ಲಾಗಲ್ ಜಾಯ್ನ್ ಆಗಿದ್ದಾರೆ, ಅದೇ ಖುಷಿ ನಮ್ಗೆ. ಬೆಳಗಿಂದ ಕಂಟಿನ್ಯೂಸ್ ವರ್ಕ್ ಮಾಡಿ ಅಲ್ಲೇ ಕುಂತಲ್ಲಿ ನೀರು ಎತ್ಬಿಟ್ಟಿದೆ, ಗೊತ್ತಾಗಿಲ್ಲ ಅಣ್ಣ. ಹಿಂಗೆ ಬಂದ್ವಿ. ಇವತ್ತು ಭೀಮಣ್ಣವ್ರು ಸಿಕ್ಕ್ಯಾರ, ಇವತ್ತು ಸಿಕ್ಕ್ಯಾರ ನೋಡೋಣ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಅಣ್ಣವ್ರ ಸಮಾಜ ಸೇವಕರು, ಅವ್ರದೇ ಆದ ಕೆಲಸದಲ್ಲಿ ಬೆಳಗ್ಗೆ ಊರಾಗ ಅದು ಹೋದ್ರು, ಆ ಕಡೆ ಈ ಕಡೆ ಇಂಡಿ ಹೋದ್ರು ಅಂದ್ರೆ ಅಣ್ಣ ಬರೋದವ್ರು ಸಾಯಂಕಾಲನೇ. ಅವಾಗೆ ನಮಗೆ ಸಿಕ್ಕಾರ. ಯಾಕಂದ್ರೆ ಇವತ್ತು ನಮ್ಮ ಲಾಗಲ್ಲಿ ಅವ್ರು ಸಿಗೋದು ನಮ್ಗೆ ಸೌಭಾಗ್ಯ ಅನಿಸ್ತೈತೆ. ಮತ್ತೇನ್ ಭೀಮಣ್ಣ್ರಿ ಆರಾಮ್ ನೋಡ್ರಿ, ನಾವು ಇವಾಗ ಹೋಗ್ತಾರೆ ಕೆಲ್ಸ ಎಲ್ಲ ಅನ್ಕೊಂಡಂಗ ಆದವ್ರು ನಿಮ್ಮ ಬರೋವ್ರಿ. ಸೃಜನ್ ನಿಮ್ದು ಸೂಟಿ, ಹಬ್ಬದ ಸೂಟಿ ನಾಳೆಗೆ ಸೂಟಿ 2 ದಿನ ಬರೋವ್ರಿ. ಊಟ ಮಾಡನ್ರಿ ಇವಾಗ ಹೋಗಿ. ಓಕೆ, ಇಲ್ಲೇ ನೋಡ್ತಿದ್ದೀರಿ ನೀವು, ನಾಗರ ಪಂಚಮಿ ನಿಮಿತ್ತವಾಗಿ ವಿಶೇಷವಾದ ಖಾದ್ಯಗಳನ್ನು ಮಾಡಿದ್ದಾರೆ. ಇದು ನಾಗರ ಪಂಚಮಿ ಸ್ಪೆಷಲ್ ಅಣ್ಣ. ಓಕೆ, ಚಕ್ಲಿ, ಕರದಂಟ, ಮತ್ತು ಶೇಂಗಾ ಉಂಡಿ, ಕಾರ್ಚಿಕಾಯಿ, ಮತ್ತು ಚೂಡ, ಓಕೆ, ಮತ್ತು ಅದ್ರ ಮೇಲೆ ಮತ್ತು ಇದು ಸಣ್ಣದು ಮಿಕ್ಸರ್ ಅನ್ನ ಮಾಡ್ತಾರೆ ಮನ್ಯಾಗ. ಓಕೆ, ಇದು ಮತ್ತು ಇನ್ನೊಂದು ಭಾಳ ಸ್ಪೆಷಲ್ ಅಂದ್ರೆ ಇದು ಕಡ್ಲಿ ಕಾಳದು ಇದು ಮಾಡ್ತಾರ, ಕಾಳದು ಒಂದು ಮಸಾಲೆ ಥರ. ಇದಕ್ಕೆ ಏನಂತೀವಿ ಅಂದ್ರೆ ಇದು ನಾವು ಉಸುಳಿ ಅಂತ ಇದಕ್ಕೆ ಉಸುಳಿ ಅಂತೀವಿ. ಹೆಸರು ಕಾಳದು ಮಾಡ್ತಾರ, ಕಡ್ಲಿ ಕಾಳದು ಈ ಟೈಮಿಗೆ ನಾಗರ ಪಂಚಮಿಗೆ ಮಾಡ್ತಾರ. ಈ ಕಡೆ ಉತ್ತರ ಕರ್ನಾಟಕ ಅಂದ್ರೆ ಬಹಳ ಫೇಮಸ್. ಉತ್ತರ ಕರ್ನಾಟಕ ಹೆಲ್ತಿ ಕಾಳುಗಳು ತಿನ್ಬೇಕು ಅನ್ನೋ ಇದರಿಂದ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಸ್ಟಾರ್ಟ್ ಮಾಡೋದು ಬ್ಯಾಟಿಂಗ್. ಶೇಂಗಾ ಉಂಡಿ ಚಕ್ಲಿನೂ ತಿನ್ನೋಣ. ಎಸ್, ಪಕ್ಕ ಕರದಂಟ ಮಾಡ್ಯಾರ ಭಾಳ ಅವನ. ಕಾರ್ಜಿಕಾಯಿ. ಆಲ್ರೆಡಿ ನಮ್ಮ ಮಹೇಶ್ ಅವರು ಸೈಲೆಂಟ್ ಆಗಿದ್ದಾರೆ ನೋಡ್ರಿ. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಆಗ್ಬೇಕಂದ್ರೆ ಅವರೇ ನಮ್ಮ ಮುಖ್ಯ ಕಾರಣ. ನಾವೆಲ್ಲ ಫ್ರಂಟ್ ಎಂಡ್ ವರ್ಕ್ ಮಾಡಿದ್ದಾರೆ, ಅವ್ರು ಬ್ಯಾಕ್ ಎಂಡ್ ವರ್ಕ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಸಹಕಾರಕ್ಕೆ ನಾವು ಯಾವಾಗಲೂ ಅಭಿನಂದನೆಗಳನ್ನು ಸಲ್ಲಿಸೋಣ. ತುಂಬ ಧನ್ಯವಾದಗಳು ಮಹೇಶ್. ಜಸ್ಟ್ ಊಟ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಇವತ್ತು ನಾಗರ ಪಂಚಮಿ ನಿಮಿತ್ತ ವಿಧವಾದ ಊಟ, ತಿಂಡಿ, ತಿನಿಸುಗಳು ಎಲ್ಲ, ಚೂಡ, ಚಕ್ಲಿ, ಕರದಂಟ ಮತ್ತು
ಕಾರ್ಚಿಕಾಯಿ ಮತ್ತು ಶೇಂಗಾ ಉಂಡಿ ಅಣ್ಣ ಇದೆಲ್ಲ ನಾಗರ ಪಂಚಮಿ ಒಂದು ಹಬ್ಬದ ದಿನ ಮಾಡೋ ಸಿಹಿ ಮತ್ತು ಖಾರ ಪದಾರ್ಥಗಳು. ಇದು ವಿಶೇಷ ನಾಗರ ಪಂಚಮಿ ದಿನ. ಅದರ ಜೊತೆಗೆ ಒಂದು ಇದು ನೋಡಿ ಕಾಳು ಉಸಿರಿ ಅಂತೀವಣ್ಣ ನಾವೀಗ, ಅದು ನಾವು ಊಟ ಮಾಡ್ಬೋದು. ಊಟ ಮಾತ್ರ ಜಬರ್ದಸ್ತ್ ಆಗ್ತ. ಮಹೇಶ್ ಆಲ್ರೆಡಿ ಮಕ್ಕೊಂಡ್ಬಿಟ್ಟಿದ್ದಾನೆ. ಕರೆಕ್ಟ್. ಆಲ್ಮೋಸ್ಟ್ ಆಲ್ ಇವತ್ತಿನ ಎಲ್ಲ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆದಂಗೆ ಅದು. ನಾಳೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳಿದಾವೆ, ಅದು ಮುಗಿಸ್ಕೊಂಡೆ ಊರು ಬಸ್ ಹತ್ರ ಸಾಕಾಯ್ತು ನಮ್ಗೆ. ಯಾಕಂದ್ರೆ ಆಲ್ರೆಡಿ ನಾನು ಸಂಡೇನ ಹೋಗ್ಬೇಕಿತ್ತೆ. ಎಕ್ಸ್ಟೆಂಡ್ ಆಗ್ತಾ ಡಿಲೇ ಆಗ್ತಾ ಇದೆ. ಇನ್ಫಾರ್ಮೇಶನ್ ಜಾಸ್ತಿ ಕುತೂಹಲ ಭಾಳ ಸಿಕ್ಕಂಗೆ ನಮಗೂ ಕ್ಯೂರಿಯಾಸಿಟಿ ಆಗಿ ಮತ್ತು ಅಣ್ಣಗೂ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಇನ್ನೊಂದೆರಡು ಬೆಳೆಗಳು ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡು ಮತ್ತು ಮಂಡೇ ನಾಳೆ ಒಂದಿನ ಟ್ಯೂಸ್ಡೇ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ. ಅಣ್ಣ ನಾಳೆ ಮುಗಿಸ್ಕೊಂಡು ಮತ್ತೆ ಹುಬ್ಳಿ ಕಡೆ ಪ್ರಯಾಣ ಬೆಳೆಸ್ತಿದ್ದಾರೆ. ಎಕ್ಸಾಕ್ಟ್ಲಿ. ಡೇ 4 ಪ್ಲಾನ್ ಡೇ 6 ಶಿಫ್ಟ್ ಆಗಿದೆ ಇವಾಗ. ಏನಪ್ಪಾ ಟು ಡೇ 6. ಕರೆಕ್ಟ್. ಆಲ್ಮೋಸ್ಟ್ ಅಲ್ಲಿ ಇವಾಗ ಲಾಗ್ ಮುಗಿಸೋ ಟೈಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.